ಮೀಟಿಂಗ್ ಕಾರ್ಯಕ್ರಮ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭವಂದನೆಯನ್ನು ಸಲ್ಲಿಸಿದ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 1891ನೇ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮ ಅನನ್ಯ ಬಿಸ್ನೆಸ್. ಈ ಒಂದು ಬಿಸ್ನೆಸ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ನಮ್ಮ ಮಹಾಗುರುಗಳು ಅಂತ ಹೇಳ್ಬೋದು. ಸತತ DXN ನಲ್ಲಿ ಒಂದು 24 ವರ್ಷದ ಅನುಭವವನ್ನು ಹೊಂದಿರುವ ವ್ಯಕ್ತಿ ಅಂತ ಹೇಳ್ಬೋದು. DXN ಬಿಟ್ಟು ಇತರ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆ ಮಾಡಿದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಸಾಧನೆಯನ್ನು ಗುರುತಿಸಿ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಇಂಟರ್ನ್ಯಾಷನಲ್ ಅವಾರ್ಡ್, ಅದೇ ರೀತಿ ಇತರ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. DXN ನಲ್ಲಿ DXN ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಾಧಾರಣ ಒಂದು 65,000ಕ್ಕಿಂತಲೂ ಮಿಕ್ಕಿದ ಒಂದು ಟೀಮ್ ಅನ್ನು ಹೊಂದಿದ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಇವತ್ತಿನ ನಮ್ಮ ಅನನ್ಯ ಬಿಸ್ನೆಸ್ ಕಾರ್ಯಕ್ರಮ ನಡೆಸಿದ್ದಾರೆ. ಬೇರೆಯವರ ನಮ್ಮವರೇ ಆದ ಶ್ರೀಯುತ SN ಶೆಟ್ಟಿ ಉಡುಪಿ ಇವರಿಗಾಗಿ ವೇದಿಕೆ ಸರ್. Okay, thank you Ashok, thank you very much. Okay, very good morning everybody. ಪ್ರತಿಯೊಬ್ಬರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ನಾವು ಈ ಬಿಸ್ನೆಸ್, ಇದಕ್ಕೆ ಕನ್ನಡದಲ್ಲಿ ಅನನ್ಯ ಅಂತ, ಬಿಸ್ನೆಸ್ ಇಸ್ ಅ ಡಿಫರೆಂಟ್ ಬಿಸ್ನೆಸ್. ಇದು ಕನ್ವೆನ್ಷನ್ ಬಿಸ್ನೆಸ್ ತರ ಅಲ್ಲ. ಈಗ ಹೊರಗಡೆ ಏನ್ ಹೇಳ್ತಾರೆ, ಗ್ರೋಸರಿ ಮರ್ಚೆಂಟ್ ಇರ್ಬೋದು, ತರಕಾರಿ ಮರ್ಚೆಂಟ್ ಇರ್ಬೋದು, ಲಾರಿ ಬಿಸ್ನೆಸ್ ಇರ್ಬೋದು, ಕಲ್ಲಿನ ಬಿಸ್ನೆಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು. ಬಟ್ ಆ ಟೈಪ್ ಬಿಸ್ನೆಸ್ ಇದಲ್ಲ. ಅದಕ್ಕೋಸ್ಕರ ನಾವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಇದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಟ್ ಈಸ್ ಡಿಫರೆಂಟ್ ಬಿಸ್ನೆಸ್. DXN ಬಿಸ್ನೆಸ್ ಇಸ್ ಡಿಫರೆಂಟ್ ಬಿಸ್ನೆಸ್. ನೀವು ಆ ತರ ಬಿಸ್ನೆಸ್ ಮಾಡಿದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ದೊಡ್ಡದಾಗಿ ಕಟ್ಲಿಕ್ಕೆ ಆಗೋದಿಲ್ಲ. ಈ ಬಿಸ್ನೆಸ್ ಇಸ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಲ್ಲಿ ಇದೆ. ಇದರಲ್ಲಿ ಲಿವರೇಜ್ ಆಗ್ಬೇಕು, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಬರಬೇಕು. ಅವಾಗ ಮಾತ್ರ ಈ ಬಿಸ್ನೆಸ್ ಅಲ್ಲಿ ದೊಡ್ಡ ರೀತಿಯಲ್ಲಿ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಹಾಗಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇದನ್ನ ಸಿಂಪಲ್ ಡುಪ್ಲಿಕೇಶನ್ ಮಾಡ್ಬೇಕು. ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋದ್ರೆ ಜನ ಇದಕ್ಕೆ ಬರೋದಿಲ್ಲ. ಸಿಂಪಲ್ ಆಗಿ ನೀವು ಅದನ್ನ ಯಾವ ರೀತಿ, ನಿನ್ನೆ ಒಬ್ರು ಸಿದ್ದು ಅವರು ಒಂದು ರೀಲ್ ಹಾಕಿದ್ದಾರೆ, ನೋಡಿದ್ರ? ಎಷ್ಟು ಜನ ನೋಡಿದ್ರು? ಕಳ್ಸಿಕೊಟ್ಟಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಎಷ್ಟು ಸಿಂಪಲ್ ಆಗಿದ್ರೆ 5 ನಿಮಿಷದಲ್ಲಿ ಅವರು ಕನ್ವಿನ್ಸ್ ಮಾಡ್ಬಿಟ್ರು. 5 ನಿಮಿಷದಲ್ಲಿ ಅವರು ಕನ್ವಿನ್ಸ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು, ನೋಡಿ ಅವರ ಭಾಬಿ ಏನೋ ಕಾಣ್ತದೆ ಅಥವಾ ಅವರ ಫ್ರೆಂಡ್ ಇರ್ಬೋದು, ನಾನ್ ಬರ್ತಾ ಇದ್ದೇನೆ ನಿಮ್ ಮನೆಗೆ ಅಂತ ಬಂದಿದ್ದಾರೆ. ಬಂದ್ಬಿಟ್ಟು ನಮಸ್ಕಾರ, ನಾನು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ, ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಫಸ್ಟಿಗೆ ನೋಡಿ ಅಡಿಗೆ ಮನೆಯಲ್ಲಿ ನಿಂಗೆ ಬೆಸ್ಟ್ ಆಯಿಲ್ ಬೇಕಲ್ಲ, ಪ್ರಪಂಚದಲ್ಲೇ ನಂಬರ್ 1 ಆಯಿಲ್ ರೈಸ್ ಬ್ರಾಯಿನ್ ಆಯಿಲ್ ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಓಕೆ. ಎರಡನೇದು ಉಪ್ಪು ಕೊಡ್ತಾರೆ, ಹಿಮಾಲಯನ್ ಪಿಂಕ್ ಸಾಲ್ಟ್. ನೀನ್ ಯಾವ್ದಾವ್ದೋ ಉಪ್ಪು ಯೂಸ್ ಮಾಡ್ತೀನಿ, ಈ ಉಪ್ಪು ಯೂಸ್ ಮಾಡು, ನೋಡಿ ಇಲ್ಲಿ ಬೆನಿಫಿಟ್ ಆಗ್ತದೆ. ಮೂರನೇದಾಗಿ ಅವರು ನಮ್ಮ ಖಾರ ಪುಡಿ ಕೊಡ್ತಾರೆ, ಆಮೇಲೆ ಅರಿಶಿನ ಪುಡಿಯನ್ನ ಕೊಡ್ತಾರೆ, ಆ ನಂತರ ಬೆಲ್ಲವನ್ನು ಕೊಡ್ತಾರೆ, ಆಮೇಲೆ ಡೈನಾ ಕ್ಲೀನ್ ಕೊಡ್ತಾರೆ, ಡಿಶ್ ಕ್ಲೀನ್. ಸೊ ಜಸ್ಟ್ ಈ ಪ್ರಾಡಕ್ಟ್ ಅನ್ನ ಬೆಸ್ಟ್ ಪ್ರಾಡಕ್ಟ್ ಇದೆ, ಪ್ರಪಂಚದಲ್ಲಿ ನಂಬರ್ 1 ಪ್ರಾಡಕ್ಟ್. ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ತ್ ಸಿಗ್ತದೆ, ಬಿಸ್ನೆಸ್ ಸಿಗ್ತದೆ ಅಂತ. ಸೊ ಅಷ್ಟಕ್ಕೆ ಅವರು ಒಪ್ಕೊಂಡ್ಬಿಟ್ಟು ಆಯ್ತು ಅಂತ ಹೇಳ್ತಾರೆ. ಸೊ ಈಗ ನೀವು ಹೇಳ್ಬೇಕು, ಅವ್ರು ಯಾಕೆ ಒಪ್ಕೊಂಡ್ರು, ಆಯ್ತಂತ ಹೇಳಿದ್ರು? ಯಾರು ಮಾತಾಡ್ತಾ ಇಲ್ಲ. ಇಟ್ ಈಸ್ ಎ ವೆರಿ ಸಿಂಪಲ್. ಎನಿಹೌ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನೇ ಜಸ್ಟ್ ಚೇಂಜ್ ಮಾಡು, ಬ್ರ್ಯಾಂಡ್ ಚೇಂಜಿಂಗ್ ಅಷ್ಟೇ. ಬ್ರ್ಯಾಂಡ್ ಚೇಂಜ್ ಮಾಡೋದ್ರಿಂದ ಏನಾಗ್ತದೆ, ಅವರಿಗೆ ಆರೋಗ್ಯ ಸಿಗ್ತದೆ, ಐಶ್ವರ್ಯನೂ ಸಿಗ್ತದೆ. ಅಂದ್ರೆ ಸಿಂಪ್ಲಿಸಿಟಿ, ಸಿಂಪಲ್. ಅದೇ ನಾವು ಸ್ಪಿರುಲಾ ಕೊಟ್ಟಿದ್ರೆ ಅಥವಾ RGGL ಕೊಟ್ಟಿದ್ರೆ ಏನಾಗ್ತಿತ್ತು, ಅದ್ರ ಬಗ್ಗೆ ಅವರು ಕೇಳ್ತಿದ್ರು ಏನು ಅಂತ. ಇದೆಲ್ಲ ಅವ್ರಿಗೆ ಗೊತ್ತಿದೆ. ನಾವೇನ್ ಪ್ರಾಡಕ್ಟ್ ಹೇಳ್ತಿದೀವಿ ಆಲ್ರೆಡಿ ಅವ್ರಿಗೆ ಗೊತ್ತಿದೆ. ಹಾಗಾಗಿರೋದ್ರಿಂದ ಅವರು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ ಅಂತ ಹೇಳಿ ಆ ಬಿಸ್ನೆಸ್ ಅನ್ನ ಅವರು ಮಾಡ್ಲಿಕ್ಕೆ ರೆಡಿ ಆದ್ರು. ಸೊ ಈಗ ಇದರ ಮೀನಿಂಗ್ ಏನಂತ ಹೇಳಿದ್ರೆ, ಸಿಂಪಲ್ ಆಗಿ ಜನರಿಗೆ ಕನ್ಫ್ಯೂಷನ್ ಆಗದೆ ನಾವು ಅದನ್ನ ಮಾಡಿದ್ರೆ ಈಸಿಯಾಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ 48 ಜನ ಚೇಂಜ್ ಆಗುದಿಲ್ಲ. ಈಗ ನೀವು 48 ಜನ ಬಂದಿದಾರಲ್ಲ, ನೀವೆಲ್ಲ ಸೇಫರ್ ಸೈಡ್ ಅಲ್ಲಿ ಇದ್ದೀರಿ. ಯಾವ್ದಾದ್ರು ಮೊಬೈಲ್ ಬಂತಂತೇಳಿ ನೀವೇನಾದ್ರೂ ಹೊರಗೆ ಹೋದ್ರೆ
ನೀವು ಹೊರಗೆ ಹೇಳ್ತೀರಿ, ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ ಬೇಕಾದ್ರೆ 48 ಜನ ಈಗ ಕಾಣ್ತಾ ಇದಾರಲ್ಲ, ಒಬ್ರು ಎಲ್ಲಿ ವೇಟಿಂಗ್ ಲಿಸ್ಟ್ ಇಲ್ಲ, ಲಾಕ್ ಆಗ್ಬಿಟ್ಟಿದೆ. ಮೀಟಿಂಗ್ ಇಸ್ ಬಿಕಮ್ ಲಾಕ್, ಬೀಗ ಹಾಕ್ಬಿಟ್ಟು ಆಗಿದೆ. ಅವ್ರು ಯಾರು ಬಂದ್ರು ಅವ್ರು ಹೊರಗೆ ಇರ್ಬೇಕು, ಯಾರಿಗೂ ಒಳಗೆ ಬರ್ಲಿಕ್ಕೆ ಇವತ್ತು ಆಗುದಿಲ್ಲ. ಯಾಕಂದ್ರೆ ನಿನ್ನೆ ಹೇಳಿದೀವಿ ಅವರಿಗೆ, ಪ್ರತಿಯೊಬ್ಬರಿಗೂ ತಿಳಿಸಿದೀವಿ. ಸೊ ಆದ್ರಿಂದ ಈಗ 7:15 ಆಗೋಗಿದೆ. ಸೊ ಮೀಟಿಂಗ್ ಅಂಡರ್ ಲಾಕ್ ಇದೆ. ಸೊ ಒಳಗಡೆ ಬರ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಯಾರು ತಾವು ಕೂಡ ಏನಾದ್ರೂ ಫೋನ್ ಬಂತಂದ್ರೆ ಹೊರಗಡೆ ಹೋದ್ರೆ ನೀವು ಕೂಡ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಓಕೆ, ಈಗ ಸರ್ ಅದು ನಾವು ಡಬಲ್ ಸೌಂಡ್ ಬರ್ತಾ ಇದೆ ಸರ್. ಎರಡು ಮೊಬೈಲ್ ಆನ್ ಇದೆ ಸರ್. ಡಬಲ್ ಬರ್ತಾ ಉಂಟಾ? ಕೆಲವೊಂದು ಚೂರು 1 ಮಿನಿಟ್. ಎರಡು. ಯಾವ್ದಿಲ್ಲಿದೆ? ಲೀಡರ್ಶಿಪ್. ಒಂದು DX ಏನಿದೆ, ಒಂದು ಲೀಡರ್ಶಿಪ್ ಫೌಂಡೇಶನ್ ಇದೆ ಸರ್, ಓಪನ್. ಕ್ಲೋಸ್ ಆಯ್ತು ಸರ್. ಈಗ ಸರಿ ಉಂಟಾ ನೋಡಿ. 1 ಮಿನಿಟ್. ಹಲೋ, ಕೇಳಿಸ್ತಾ ಇದೆಯಾ? ಕೆಲಸ ಇದೆ ಸರ್. ಸರಿಯಾಗಿದಾ? ಸರಿ ಆಯ್ತು, ಸರಿ ಆಯ್ತು. ಓಕೆ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ನಾವು ಈ ಬಿಸ್ನೆಸ್ ಬಗ್ಗೆನೆ ಸ್ವಲ್ಪ ನಾವು ಥಿಂಕ್ ಮಾಡೋಣ, ಹೇಗೆ ಈ ಬಿಸ್ನೆಸ್ ಅನ್ನ ನಾವು ಮಾಡಬಹುದು ಅಂತ. ಈ ಬಿಸ್ನೆಸ್ ಅನ್ನ ನಾವು ಮಾಡಬೇಕಾದ್ರೆ ಯಾರ್ಯಾರಿಗೂ ಬಿಸ್ನೆಸ್ ಮಾಡೋ ಪರ್ಸೆಂಟೇಜ್ ಪ್ರಪಂಚದಲ್ಲಿ ಒಂದು 5% ಜನ ಮಾತ್ರ. ಅದನ್ನು ನಮಗೆ ಗೊತ್ತಿರಬೇಕು. 95% ಜನ ಬಿಸ್ನೆಸ್ ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ? ಅವರು ಜಾಬ್ ಮಾಡ್ತಾರೆ, ಬೇರೆ ಪ್ರೊಫೆಷನ್ ಮಾಡ್ತಾರೆ. ಅವರು ಇದಕ್ಕೆ ಬಿಸ್ನೆಸ್ಗೆ ಬರುದಿಲ್ಲ. ಅವರು ನಮ್ ಬಿಸ್ನೆಸ್ ಬಿಡಿ, ಅವ್ರ ಬಿಸ್ನೆಸ್ ಅಂದ್ರೆ ಅವರಿಗೆ ರಿಸ್ಕ್, ಬಿಸ್ನೆಸ್ ಅಂದ್ರೆ ಪ್ರಾಬ್ಲಮ್, ಬಿಸ್ನೆಸ್ ಅಂದ್ರೆ ಹಣ ಕಳ್ಕೊಳ್ತೀವಿ ನಾವು. ಈ ತರ ಮೆಂಟಾಲಿಟಿಯನ್ನ ಅವರಿಗೆ ಹಾಕ್ಬಿಟ್ಟಿದ್ದಾರೆ. ಎಷ್ಟು 100ರಲ್ಲಿ 5% ಜನ ಮಾತ್ರ. ನೀವು ನಿಮ್ಮ ಊರಲ್ಲೇ ನೋಡಿ, ಎಷ್ಟು ಜನ ಅಂಗಡಿ ಇಟ್ಟಿದ್ದಾರೆ ನೋಡಿ. 100 ಜನ ಅಂಗಡಿ ಇಟ್ಟಿದಾರ? ಜಸ್ಟ್ ನೋಡಿ. ಇಲ್ಲ, ಒಂದು ತಪ್ಪಿರಿ 2 ಅಥವಾ 3 ಅಷ್ಟೇ, ಅದರ ಮೇಲೆ ಅಂಗಡಿಗಳಿಲ್ಲ. ಅಂದ್ರೆ ಬಿಸ್ನೆಸ್ ಮಾಡುವವರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಬಿಸ್ನೆಸ್ ಮಾಡುವವರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಅದರಲ್ಲೂ ನಾವು ಈ DXN ಬಿಸ್ನೆಸ್, ಇದನ್ನ ನಾವು ಆ ಬಿಸ್ನೆಸ್ ಮಾಡುವವರಲ್ಲಿ ಹುಡುಕಬೇಕಾಗ್ತದೆ. ನಾವೇನ್ ಮಾಡ್ತೀವಿ ಆವಾಗ? ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರ್ಯಾರ ಇದಾರೋ, ಈಗ ಪ್ರಾಣಿಗಳ ಹೇಳ್ಬೋದು, ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಕರಡಿ ಇರ್ಬೋದು, ನರಿ ಇರ್ಬೋದು, ಆನೆ ಇರ್ಬೋದು, ಒಂಟೆ ಇರ್ಬೋದು. ನಾವ್ ಹೇಳ್ತೀವಿ ಎಲ್ಲರೂ ಇವ್ರು ಬಿಸ್ನೆಸ್ ಮಾಡೋರು ಅಂತ ಎಣಿಸ್ಕೊಂಡು ಬರ್ತೀವಿ, ತಗೊಳ್ತೀವಿ. ಆದ್ರೆ ಅವರಿಗೆ ಬಿಸ್ನೆಸ್ಗೆ ಅವರು ಅನ್ಫಿಟ್ ಆಗಿರ್ತಾರೆ. ಬಟ್ ಅವ್ರು ಪ್ರಾಡಕ್ಟ್ ತಗೊಳ್ತಾರೆ, ಯಾಕಂದ್ರೆ ಹೆಲ್ತ್ ಎಲ್ರಿಗೂ ಬೇಕು. ಬಿಸ್ನೆಸ್ ಬೇಡದೆ ಇರ್ಬೋದು, ಆದ್ರೆ ಹೆಲ್ತ್ ಅವರಿಗೆ ಬೇಕೇ ಬೇಕು. ಪ್ರಾಡಕ್ಟ್ ಅವ್ರು ತಗೊಳ್ತಾರೆ. ನಾವು ಪ್ರಾಡಕ್ಟ್ ತಗೊಳ್ತಕ್ಕ ನಾವ್ ಎಣಿಸ್ತೀವಿ ಅವ್ರಿಗೆ ಬಿಸ್ನೆಸ್ ಕೊಡ್ಬೋದು ಅಂತ ಎಣಿಸ್ತೀವಿ ಅಷ್ಟೇ. ಆದ್ರೆ ಅವರು ಬಿಸ್ನೆಸ್ಗೆ ಬರುವುದಿಲ್ಲ. ಬಿಸ್ನೆಸ್ಗೆ ಬರುವ ಕ್ಯಾಟಗರಿಯೇ ಬೇರೆ, ಅವರ ಮೆಂಟಾಲಿಟಿಯೇ ಬೇರೆ. ಅದನ್ನ ನಾವು ಎಲ್ಲಿವರೆಗೆ ಐಡೆಂಟಿಫೈ ಮಾಡೋದಿಲ್ವೋ ಅಲ್ಲಿವರೆಗೆ ಈ ಬಿಸ್ನೆಸ್ ಅಲ್ಲೇ ಇರ್ತದೆ. ನಾವು ಅವರಿಗೆ ತಿಳಿಸಿ ಹೇಳ್ಬೋದು ಅಷ್ಟೇ. ಏನೇನ್ ತಿಳಿಸ್ಬೋದು ಅಂತ 1 by 1 ತಿಳಿಸ್ಬೋದು. ಈಗ ನೋಡೋಣ, ಜನ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆಯಲ್ಲಿ 2 ಇದೆ. ಒಂದು ಸಕಾರಾತ್ಮಕ ಯೋಚನೆ ಅಂತ, ಇನ್ನೊಂದು ಯಾವ್ದು ಯೋಚನೆ? ನಕಾರಾತ್ಮಕ ಯೋಚನೆ. ಒಂದು ಸಕಾರಾತ್ಮಕ ಯೋಚನೆ, ಇನ್ನೊಂದು ನಕಾರಾತ್ಮಕ ಚಿಂತನೆ. 2 ಇರ್ತದೆ. ಹಾಗಿದ್ರೆ ನಾವು ಯಾವ್ದನ್ನ ಇಟ್ಕೊಂಡು ಹೋಗ್ಬೇಕು? ಇದಕ್ಕೆ ಸಕಾರಾತ್ಮಕ ಯಶಸ್ಸು ಗಳಿಸುವಲ್ಲಿ ಸಹಕರಿಸ್ತದೆ. ನಕಾರಾತ್ಮಕ ಚಿಂತನೆ ನಿರಾಶವಾದ, ವೈಫಲ್ಯಕ್ಕೆ ಕಾರಣ. ಅದು ಗೊತ್ತಾಯ್ತಮ್ಮ? ನಮ್ಮ ವೈಫಲ್ಯಕ್ಕೆ ಕಾರಣ ಯಾವುದು? ನಕಾರಾತ್ಮಕ ಚಿಂತನೆಗಳೇ ಆಗಿದೆ. ನಿರಾಶಾವಾದಿ ಆಗಿದೆ, ವೈಫಲ್ಯಕ್ಕೆ ಕಾರಣವಾಗ್ತದೆ. ಆದ್ರಿಂದ ಪ್ರೋಗ್ರಾಮಿಂಗ್, ಇದನ್ನ ನಾವು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡಬೇಕು, ನಾವು ಸಕಾರಾತ್ಮಕವಾಗಿರುವ ನಕಾರಾತ್ಮಕವಾಗಿರುವ ಯಾವ ರೀತಿ ಪ್ರೋಗ್ರಾಮ್ ಮಾಡಿರ್ಬೇಕು, ಅದು ನಮ್ಮ ಮೇಲಿದೆ. ಒಬ್ಬ ಏನಾದ್ರೂ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ನಾವು ನಮ್ಮ ಮಾನಸಿಕ ಪ್ರೋಗ್ರಾಮ್ ಅನ್ನ ಬದಲಾಯಿಸ್ಬೇಕು. ಯಶಸ್ವಿ ಆಗ್ಲೇಬೇಕು ಅಂದ್ರೆ ನಮ್ಮ ಪ್ರೋಗ್ರಾಮ್ ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ ವರ್ಡಿಂಗ್. ಪ್ರೋಗ್ರಾಮಿಂಗ್ ಅಂದ್ರೆ ನಮ್ಮನ್ನೇ ನಾವು ಬದಲಾಯಿಸ್ಬೇಕು. ಆದ್ರಿಂದ ಒಬ್ಬ ಯಶಸ್ವಿ ವ್ಯಕ್ತಿಯಾಗಲು ನಾವು ನಮ್ಮ ಮಾನಸಿಕ ಪ್ರೋಗ್ರಾಮ್ ಅನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು, ಅದು ಇಂಪಾರ್ಟೆಂಟ್. ನಮ್ಮ ಮೆದುಳಲ್ಲಿರುವ ನಕಾರಾತ್ಮಕ ಪ್ರೋಗ್ರಾಮ್ ಅನ್ನು ಏನ್ ಮಾಡ್ಬೇಕು? ಹೋಗಲಾಡಿಸಿದಾಗ ನಮಗೆ ಯಶಸ್ಸು ದೊರೆಯುತ್ತದೆ. ಈಗ ಅಂದ್ರೆ ಯಶಸ್ಸು ದೊರೆಯಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮ್ ಅದೇ ತರ ಇದೆ, ನಕಾರಾತ್ಮಕವಾಗಿದೆ.
ನಮ್ಮ ಮೆದುಳಲ್ಲಿರುವ ನಕಾರಾತ್ಮಕ ಪ್ರೋಗ್ರಾಮ್ ಅನ್ನು ಹೋಗಲಾಡಿಸಿದಾಗ ನಮಗೆ ಯಶಸ್ಸು ದೊರೆಯುತ್ತದೆ. ಮೆದುಳೆಂಬುದು ಏನಾಗಾದ್ರೆ, ಮೆದುಳೆಂಬುದು ಒಂದು ಚಿಂತನ ಯಂತ್ರ. ಸರಿ, ಒಳ್ಳೆದಿದೆ ನೋಡಿದ್ದು. ಒಂದು ಚಿಂತನೆ ಮಾಡೋ ಒಂದು ಯಂತ್ರ ನಮ್ಮ ಮೆದುಳು. ಅದಕ್ಕೆ ನಿಲ್ದಾಣವಿಲ್ಲ, ಸತತ ಕಾರ್ಯವೇ ಅದರ ಲಕ್ಷಣ. ನಿಲ್ದಾಣ ಇಲ್ಲ ಅದಕ್ಕೆ. ಹಾಗಾಗಿ ನಾವು ಏನನ್ನು ಯೋಚಿಸ್ತಿರೋ ಮತ್ತು ಏನನ್ನು ಸಂಭಾಷಿಸುತ್ತೀರೋ ಅದನ್ನೇ ನಾವು ಸಾಧಿಸುತ್ತೇವೆ. ಏನು ಯೋಚನೆ ಮಾಡ್ತಾ ಇದ್ದೀವಿ ನಾವು, ಏನನ್ನ ನಾವು ಬೇರೆಯವ್ರ ಜೊತೆಗೆ ಮಾತಾಡ್ತೀವಿ, ಅದನ್ನೇ ನಾವು ಸಾಧಿಸುತ್ತೇವೆ. ನಾವು ಲೀಡರ್ಶಿಪ್ ಫೌಂಡೇಶನ್ ಹೊಂದಿದ್ರೆ ಖಂಡಿತ ಯಶಸ್ಸು ನಿಮ್ಗೆ ಕಟ್ಟಿಟ್ಟ ಬುತ್ತಿ. ನಾವು ಏನ್ ಹೇಳ್ತೀವಿ ಹಾಗಾದ್ರೆ, ನಾವು ಸಿಸ್ಟಮ್ ಅನ್ನು ಹೇಳ್ತೀವಿ. ಸಿಸ್ಟಮ್ ಈಸ್ ಎಬೋವ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಸಿಸ್ಟಮ್ ಈಸ್ ಎಬೋವ್ ಕಂಪನಿ ಅಂತ ಹೇಳ್ತೀವಿ, ಸಿಸ್ಟಮ್ ಈಸ್ ಎಬೋವ್ ಡಾಕ್ಟರ್ ಲಿಮ್ಶೋಜಿನ್ ಅಂತ ಹೇಳ್ತೀವಿ ನಾವು. ಅದೇ ಹೇಳುದು ನಾವು, ಲೀಡರ್ಶಿಪ್ ಫೌಂಡೇಶನ್ ಅದೇ ಹೇಳ್ತದೆ. ನಮಗೆ ಹೊಸ ವಿಚಾರಗಳ ಅರಿವುಂಟಾದಾಗ ನಮ್ಮ ಸುಪ್ತ ಮನಸ್ಸು ಅದಕ್ಕನುಗುಣವಾಗಿ ನಿರ್ಧಾರ ಕೈಗೊಳ್ಳುತ್ತದೆ. ನಾವು ನಮ್ಮ ನಕಾರಾತ್ಮಕ ಚಿಂತನೆಯನ್ನು ಬಿಟ್ಟು ಬಿಡಬೇಕು. ಅದೇ ನಮ್ಮ ಪ್ರಗತಿಗೆ ಮಾರಕ. ಯಾವುದು ಮಾರಕ? ನಕಾರಾತ್ಮಕ ಚಿಂತನೆಯೇ ನಮಗೆ ಮಾರಕ. ಯಾವುದದು? ಅದ್ಯಾವುದಂದ್ರೆ ಕಳವಳ, ಕ್ರೋಧ, ಮಾನಸಿಕ ಒತ್ತಡ, ವಾದ, ಮತ್ಸರ, ದ್ವೇಷ. ಇದೆಲ್ಲ ನಕಾರಾತ್ಮಕ ವಿಷಯಗಳು. ಎಲ್ಲ ನೋಟ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಇದ್ರೆ ಅದನ್ನ ಬಿಡ್ಬೇಕಾಗ್ತದೆ ನಾವು. ಯಾಕಂದ್ರೆ ಸಕ್ಸಸ್ಗೆ ಹೋಗ್ಬೇಕಾದ್ರೆ ಅದನ್ನ ಬಿಡ್ಬೇಕಾಗ್ತದೆ ನಾವು. ಆದ್ರಿಂದ ಇವೆಲ್ಲವನ್ನು ದೂರೀಕರಿಸಿ ಇವು ನಮ್ಮನ್ನು ವೈಫಲ್ಯದತ್ತ ಕೊಂಡೊಯ್ಯುತ್ತವೆ. ಯಾವ್ದಾದ್ರೆ ಹಾಗಾದ್ರೆ ಸಕ್ಸಸ್ ಆಗ್ಲಿಕ್ಕೆ ಏನ್ ಬೇಕು? ಹಾಗಾದ್ರೆ ಯಾವ್ದನ್ನು ಚೇಂಜ್ ಮಾಡ್ಕೋಬೇಕು? ಶ್ರದ್ಧೆ, ಪ್ರೀತಿ, ಗೌರವ, ಮೆಚ್ಚುಗೆ, ಕನಸನ್ನು ನನಸಾಗಿಕೊಳ್ಳುವಿಕೆ, ಸ್ನೇಹ ಇತ್ಯಾದಿಗಳು ಸಕಾರಾತ್ಮಕ ವಿಷಯಗಳು. ನಾವ್ ಹೇಳ್ತೀವಲ್ಲ, ಬ್ರ್ಯಾಂಡ್ ಚೇಂಜ್ ಮಾಡಿ ಅಂತ. ಯಾವ್ದಾವ್ದೋ ಎಕ್ಸ್ ಬ್ರ್ಯಾಂಡ್ ಅನ್ನ ಯೂಸ್ ಮಾಡ್ತಾ ಇದೀವಿ, ನಾವು DXN ಬ್ರ್ಯಾಂಡ್ಗೆ ಚೇಂಜ್ ಮಾಡ್ಬೇಕು. ಅದೇ ತರ ಇದು ಕೂಡ ಇಂಪಾರ್ಟೆಂಟ್. ಅದು ಫಿಸಿಕಲ್, ಇದು ಮೆಂಟಲ್. ಇಲ್ಲಿ ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್. ಹಾಗಿದ್ರೆ ಇದು ನಮಗೆ ಸಾಧ್ಯನಾ? ಚೇಂಜ್ ಮಾಡ್ಲಿಕ್ಕೆ ಆಗ್ತದ? ಎಸ್, ನನಗಿದು ಸಾಧ್ಯ, ನಾನು ಮಾಡಿಯೇ ಮಾಡುತ್ತೇನೆ ಅಂತ ನಾವು ನಮಗೆ ನಾವೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನನ್ನ ಹತ್ರ ಐ ಕ್ಯಾನ್ ಡೂ ಇಟ್, ಇಟ್ ಈಸ್ ಪಾಸಿಬಲ್ ಬೈ ಮೈ ಸೆಲ್ಫ್. ಎಸ್, ಐ ಕ್ಯಾನ್ ಡೂ ಇಟ್. ಐ ಆಮ್ ಎ ಸ್ಟಾರ್ ಏಜೆಂಟ್, ಐ ಆಮ್ ಎ ಸ್ಟಾರ್ ರೂಬಿ, ಐ ಆಮ್ ಎ ಸ್ಟಾರ್ ಡೈಮಂಡ್, ಐ ಆಮ್ ಎ ಸ್ಟಾರ್ ಕ್ರೌನ್ ಅಂಬಾಸಿಡರ್ ಆಗ್ತದೆ. ಆ ತರದಲ್ಲಿ ನಾವು ಥಿಂಕ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸಕಾರಾತ್ಮಕವಾಗಿಯೇ ಮಾತಾಡ್ಬೇಕಾಗ್ತದೆ. ನಾವು ನಮ್ಮ ಮೆದುಳಿಗೆ ಯಾವ ಆದೇಶಗಳನ್ನು ನಾವು ನೀಡ್ತೀವೋ ಅದು ಅದನ್ನ ಕಾರ್ಯಗತ ಮಾಡುತ್ತದೆ, ಕಾರ್ಯಗತಗೊಳಿಸುತ್ತದೆ. ನೀವೇನ್ ಹೇಳಿ ಅದು ಮಾಡ್ತದೆ. ನಾವು ಹೇಳಲಿಕ್ಕೆ ನಮ್ಗೆ ಹೆದರಿಕೆ. ನಮ್ಮ ಯೋಚನೆ ಮತ್ತು ಮಾತಿನ ಕ್ರಮವನ್ನು ನಮ್ಮ ಮೆದುಳು ಅನುಸರಿಸುತ್ತದೆ. ಯಾರಾದ್ರೂ ಇದು ಅನುಭವಕ್ಕೆ ಬಂದಿದ್ಯಾ? ಬರ್ಲಿಲ್ಲ. ಓಕೆ, ನೋಡಿ, ಇವತ್ತು ಈಗ 48 ಆದ್ರಲ್ಲ, ಈಗ ಒಬ್ರು ಯಾವ್ದೋ ಮೊಬೈಲ್ ಬಂತಂತ ಹೊರಗೆ ಹೋದ್ರು, 47 ಆಯ್ತು, ಇನ್ನು ಅವ್ರು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ ಜನರಿಗೆ, ಮತ್ತು ಕೂಡ ನೀವು ಅದನ್ನೇ ಮಾಡ್ತಾ ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಟ್ರಿಕ್ಟ್ ಮಾಡ್ಬೇಕಾಗ್ತದೆ. ಸೊ ಈಗ ನೋಡಿ, 48 47ಕ್ಕೆ ಬಂತಲ್ಲ, ಈಗ 48 ಆಗೋದಿಲ್ಲ. ಅದು ಮೊದ್ಲಾದ್ರೆ ಆಗ್ತಿತ್ತು 48. ಈಗ ಬೀಗ ಹಾಕಿದ್ರ ನಂತರ ಒಳಗೆ ಹೋಗಿ ಆಯ್ತು, ಅವರು ಬರೋದು ಹೇಗೆ? ಸೊ ಇದನ್ನ ಸಹ ನಾವು ತಿಳ್ಕೊಬೇಕಾಗ್ತದೆ. ನಾವು ಅದೆಲ್ಲ ನೆಗೆಟಿವ್ ಥಿಂಕಿಂಗ್ ಅನ್ನ ನಾವು ಬಿಡ್ಬೇಕಾಗ್ತದೆ. ಹಾಗಾಗಿ ನಾವು ನಮ್ಮ ಮೆದುಳಿಗೆ ಯಾವ ಆದೇಶ ಕೊಡ್ತೀವಿ, ಈಗ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಆಗೋದಿಲ್ಲ, ನಮ್ಮ ಹತ್ರ PV ಮಾಡ್ಲಿಕ್ಕೆ ಆಗೋದಿಲ್ಲ, ಜನ ಜಾಯಿನ್ ಆಗೋದಿಲ್ಲ, ಜಾಯಿನ್ ಆದ್ರೂ ಬಿಟ್ಟು ಹೋಗಿದ್ದಾರೆ, 3000 PV ಮಾಡಿದ್ರೆ ಅವ್ರು ಮಾಡ್ಲಿಕ್ಕಿಲ್ಲ. ದಿಸ್ ಆಲ್ ನೆಗೆಟಿವ್. ಇದನ್ನ ನಾವು ಚೇಂಜ್ ಮಾಡ್ಬೇಕಾಗ್ತದೆ. ಇದನ್ನೆಲ್ಲ ದೂರೀಕರಿಸಬೇಕಾಗ್ತದೆ. ನಾವೀಗ ನಮ್ಮ ಯೋಚನೆ ಮತ್ತು ಮಾತಿನ ಕ್ರಮವನ್ನು ನಮ್ಮ ಮೆದುಳು ಅನುಸರಿಸುತ್ತದೆ. ನಮ್ಮ ಮನಸ್ಸಿಗೆ ಸಕಾರಾತ್ಮಕ ಸಂಜ್ಞೆಗಳನ್ನು ನೀಡಿದಲ್ಲಿ ಖಂಡಿತವಾಗಿಯೂ ನಾವು ಯಶಸ್ಸನ್ನು ಗಳಿಸುತ್ತೇವೆ. ಅಸಫಲ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದಲ್ಲಿ
ನಾವು ಅಸಫಲರಾಗುತ್ತೇವೆ, ಆಗುತ್ತಿದ್ದೇವೆ. ನಾವು ಯಾವ ಚಿಂತನೆಯ ಬೀಜವನ್ನು ಬಿತ್ತುತ್ತೀರೋ ಮುಂದೆ ಅದೇ ಪೈರನ್ನು ಕೊಯ್ಯುತ್ತೀರಿ. ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೆಲವು ವರ್ಷನ ಹೇಳಿದ್ದಾರೆ. ಆದ್ರಿಂದ ನಾನು ಒಬ್ಬರೇ ಹೇಳುದಲ್ಲ, ಇದನ್ನ ಸಕ್ಸಸ್ಫುಲ್ ಪೀಪಲ್ ಬೇಕಾದಷ್ಟು ಜನ ನಿಮ್ಗೆ ಹೇಳಿದ್ದಾರೆ. ಹಾಗಾಗಿಂದ ನಾವು ಯಾವ ಚಿಂತನೆ ಬೀಜವನ್ನು ಬಿತ್ತುತ್ತೀರೋ ಮುಂದೆ ಅದೇ ಪೈರನ್ನು ಕೊಯ್ಯುತ್ತೀರಿ. ಅಂದ್ರೆ ಯಾವ ಬೀಜ ಹಾಕ್ತೀವಿ ಅದೇ ಫಲ ಬರ್ತದೆ. ನೀವು ಟೊಮೆಟೊ ಬೀಜ ಹಾಕಿದ್ರೆ ಟೊಮೆಟೊನೇ ಬರ್ತದೆ, ಅದು ಸೇಬು ಬರುವುದಿಲ್ಲ. ನೀವು ಉದ್ದು ಹಾಕಿದ್ರೆ ನಿಮ್ಗೆ ಹುರುಳಿ ಬರುವುದಿಲ್ಲ. ಹುರುಳಿ ಹಾಕ್ಬೇಕಾದ್ರೆ ಹುರುಳಿ ಬೀಜವನ್ನೇ ಹಾಕ್ಬೇಕು. DXN ಮಾಡ್ಬೇಕಾದ್ರೆ DXN ಬಗ್ಗೆನೇ ಮಾತಾಡ್ಬೇಕು, DXN ಬಗ್ಗೆನೇ ಹೇಳ್ಬೇಕು. DXN ಬಿಟ್ಟು ಬೇರೆ ಮಾಡಬಾರ್ದು. ಆವಾಗ ನಿಮ್ಗೆ DXN ಕರೆಕ್ಟ್ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡುತ್ತದೆ. ಓಕೆ, ಇದು ಪ್ರಕೃತಿಯ ನಿಯಮ. ಯಾವ ಬೀಜ ಹಾಕಿ ನೋಡಿ, ನಿಮ್ಮ ಮನೆ ಸುತ್ತಮುತ್ತಲು ನೋಡಿ, ಬೇಕಾದ್ರೆ ಯಾವ ಬೀಜ ಹಾಕ್ತೀರಿ ಅದೇ ಬರ್ತದೆ. ನೀವು ಭತ್ತ ಹಾಕಿದ್ರೆ ನಮ್ಮಲ್ಲಿ ಭತ್ತ ಹಾಕ್ತಾರೆ, ಭತ್ತ ಹಾಕಿದ್ರೆ ಭತ್ತನೇ ಬರುದು. ಅಲ್ಲಿ ಮೇಲ್ಗಡೆ ಹೋದ್ರೆ ಕಬ್ಬು ಹಾಕ್ತಾರೆ, ಅವರಿಗೆ ಕಬ್ಬೇ ಬರ್ತದೆ. ಇನ್ನು ಆ ಕಡೆ ಹೋದ್ರೆ ಇದು ಗುಲ್ಬರ್ಗ ಸೈಡ್ ಏನಾಗ್ತದೆ, ತೊಗರಿ ಹಾಕ್ತಾರೆ, ಅವರಿಗೆ ತೊಗರಿನೇ ಬರ್ತದೆ. ಸೊ DXN ಬೀಜ ಹಾಕಿದ್ರೆ ಮಾತ್ರ DXN ಬರ್ತಾ ಇದೆ ಹೊರತು, ಯಾಕೆಂದ್ರೆ ಇದು ಪ್ರಕೃತಿಯ ನಿಯಮ. ನಾನು ಹೇಳುದು ಈಗ ಪ್ರಕೃತಿಯ ನಿಯಮ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿರ್ತದೆ. ನಾವು ನಮ್ಮ ಮನಸ್ಸಿಗೆ ಸಂವಹನಗೊಳಿಸುವ ವಿಚಾರ ಮತ್ತು ಸಂಜ್ಞೆಯ ಗುಣಮಟ್ಟ ಉತ್ತಮವಾಗಿದ್ದಲ್ಲಿ ಖಂಡಿತವಾಗಿಯೂ ಯಶಸ್ಸು ಮತ್ತು ಸಮೃದ್ಧಿ ನಮಗೆ ದೊರೆಯುತ್ತದೆ. ಯಶಸ್ಸು ನಮ್ಮ ಕೈ ಅಳತೆಯಲ್ಲಿದೆ. ಎಲ್ಲಿದೆ ಯಶಸ್ಸು? ನಮ್ಮ ಕೈ ಅಳತೆ. ನೋಡಿ, ಇಷ್ಟೇ ಡಿಫರೆನ್ಸ್ ಅಲ್ಲಿದೆ. ಇದರ ಸೀಕ್ರೆಟ್ ಅಂದ್ರೆ ನೀವು ತಿಳ್ಕೊಬೇಕಂದ್ರೆ ಸೀಕ್ರೆಟ್ ತಿಳ್ಕೊಳ್ಳೋದಿಲ್ಲ ಜನ. ಕನ್ವೆನ್ಷನ್ ಬಿಸ್ನೆಸ್ ತರ, ಅದಕ್ಕೆ ಹೇಳಿದ್ದು ಅನನ್ಯ ಬಿಸ್ನೆಸ್ ಅಂತ. ನಾವು ಕನ್ವೆನ್ಷನ್ ಮಾರ್ಕೆಟ್ ಅಲ್ಲಿ ಹೋಗಿ ಬೇರೆ ಬೇರೆ ಬಿಸ್ನೆಸ್ ಇದೆಯಲ್ಲ, ಆ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ವಿ. ನಾವು ನಮ್ಮ ವಿಚಾರ, ನಮ್ಮ ಭಾಷೆ, ಮನೋವೃತ್ತಿಗಳನ್ನು ಬದಲಿಸಿಕೊಳ್ಳಬೇಕಷ್ಟೇ, ಬೇರೆ ಏನಿಲ್ಲ. ನಾವು ಸ್ವಲ್ಪ ಚೇಂಜ್ ಮಾಡ್ಬೇಕು. ಮಾತಾಡುವ ಭಾಷೆ, ನಮ್ಮ ಆಟಿಟ್ಯೂಡ್, ಮನೋವೃತ್ತಿ, ನಮ್ಮ ನೋಡುವ ದೃಷ್ಟಿ, ಆಮೇಲೆ ಮಾಡುವ ಕೆಲಸ, ಇದನ್ನ ನಾವು, ಆಮೇಲೆ ನಮ್ಮ ಏನು ಗುರಿ ಇದೆ, ಗೋಲ್ ಇದೆ, ಇದನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು, ಆಟೋಮೆಟಿಕ್ ನಮ್ಗೆ ಸಕ್ಸಸ್ ಗ್ಯಾರಂಟಿ ಆಗ್ತದೆ. ನಕಾರಾತ್ಮಕ ಪ್ರೋಗ್ರಾಮ್ ಎಂದರೇನು? ಇದು ನನ್ನಿಂದ ಸಾಧ್ಯವಿಲ್ಲ, ನಾನು ಆಲಸಿ, ನನಗೆ 7 ಗಂಟೆಗೆ ಏಳ್ಲಿಕ್ಕೆ ಆಗುದಿಲ್ಲ, ಬೆಳಿಗ್ಗೆ ನನಗೆ ತುಂಬಾ ಕೆಲಸ ಇದೆ, ಸೌಖ್ಯ ಇಲ್ಲ, ಯಶಸ್ಸಿಗೆ ಬೇಕಾದ ಸಾಮರ್ಥ್ಯ ನನ್ನಲ್ಲಿಲ್ಲ, ನನಗೆ ಇಂಗ್ಲಿಷ್ ಬರುವುದಿಲ್ಲ, ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾನು ದುರದೃಷ್ಟಶಾಲಿ, ನನ್ನ ಗ್ರಹಗತಿ ಚೆನ್ನಾಗಿಲ್ಲ, ನಾನು ಯೋಚಿಸಿದ್ದು ಯಾವುದು ಕೈಗೂಡುವುದಿಲ್ಲ, ಜನರಿಗೆ ನಾನೆಂದ್ರೆ ಅಷ್ಟಕ್ಕಷ್ಟೇ, ಜನ ನನ್ನನ್ನು ರೇಗಿಸ್ತಾರೆ, ಜನ ಪ್ರಾಡಕ್ಟ್ ತಗೊಳ್ಳುವುದಿಲ್ಲ, ಜನ ಪ್ರಾಡಕ್ಟ್ ಸಾಲ ಕೇಳ್ತಾರೆ, ಈ ಜನರಲ್ಲಿರುವುದೇ ದುರ್ಗುಣಗಳು, ನಾನೇನು ಸೇಲ್ಸ್ ಮ್ಯಾನ್ ಅಲ್ಲ. ನೋಡಿ, ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ಎಷ್ಟಿದೆ ನೋಡಿ ನಮ್ಮ ಹತ್ರ ನಕಾರಾತ್ಮಕ. ನಾವು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಮೈಂಡ್, ನಾವು ಮೈಂಡ್ ಬಿಸ್ನೆಸ್ ಇದು. ಅದೇ ಹೇಳಿದಲ್ಲ, ನಮ್ಗೆ ಈ ಅನನ್ಯ ಬಿಸ್ನೆಸ್ ಅನ್ನ ನಾವು ಕರೆಕ್ಟ್ ತಿಳ್ಕೊಂಡ್ಬಿಟ್ರೆ ಇದು ಈಸಿ ಇದೆ. ಬಟ್ ನಾವು ತಿಳ್ಕೊಳ್ಳಿಕ್ ಹೋಗುದಿಲ್ಲ ಅಷ್ಟೇ, ಅಲ್ಲೇ ಪ್ರಾಬ್ಲಮ್. ಸೊ ನನ್ನ ಆಫೀಸ್ ಅವ್ಯವಸ್ಥೆಯ ಗೂಡು ನಾವೇ ಹೇಳ್ಕೊಳ್ಳುದು. ನಮ್ಮ ಆಫೀಸ್ ಅವ್ಯವಸ್ಥೆ ಗೂಡು, ನಮ್ಮ ಮನೆಯವ್ರು ಸಪೋರ್ಟ್ ಮಾಡೋದಿಲ್ಲ, ನಮ್ಮ ಮಕ್ಕಳು ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಿಲ್ಲ. ಯಾರು ಹೇಳ್ತಾ ಇರೋದು? ನಾವೇ. ಪಬ್ಲಿಸಿಟಿ ಎಂದು ನೋಡಿದರೂ ನಾನು ಲೇಟ್, ನನಗೆ ಸಮಯ ಪ್ರಜ್ಞೆ ಇಲ್ಲ, ನನ್ನ ಕೆಲಸವನ್ನು ನಾನು ದ್ವೇಷಿಸುತ್ತೇನೆ, ನನ್ನ ಮನೆಯವರೊಂದಿಗೆ ಯಾವಾಗಲೂ ಜಗಳವಾಡುತ್ತೇನೆ, ಇತ್ಯಾದಿ ಇತ್ಯಾದಿ ನಕಾರಾತ್ಮಕ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಹೇಗೆ ತಾನೇ ಯಶಸ್ಸನ್ನು ಸಾಧಿಸಬಲ್ಲಿರಿ? ನೀವೇ ಆನ್ಸರ್ ಕೊಡ್ಬೇಕು. ಯಾಕಂದ್ರೆ ಇದು ಟ್ರೈನಿಂಗ್ ಆಗ್ತದ ನಿಮ್ಮ ಹತ್ರ. ಕೇಳಿ ನೋಡಿ, ನಮ್ಮ ನಕಾರಾತ್ಮಕ ಚಿಂತನೆಗಳನ್ನು ಸಕಾರಾತ್ಮಕ ಚಿಂತನೆಗಳಾಗಿಸಿ ಯಶಸ್ಸನ್ನು ಸಾಧಿಸಿರಿ. ನಿಮ್ಗೆ ಯಶಸ್ಸು ಹುಡ್ಕೊಂಡು ಬರ್ತದೆ. ಮಿತ್ರ ವಲಯದ ನಕಾರಾತ್ಮಕ, ಹಲೋ ಹೇಳಿ. ನಮ್ಮ ವೀಕ್ನೆಸ್ ಅನ್ನೇ ಸ್ಟ್ರೆಂತ್ ಮಾಡ್ಬೇಕು. ವೀಕ್ನೆಸ್ ಅನ್ನ ಸ್ಟ್ರೆಂತ್ ಮಾಡ್ಬೇಕು, ಕರೆಕ್ಟ್, ಅದು ಸರಿನೇ.
ಯಾವ್ದೆಲ್ಲ ವೀಕ್ನೆಸ್ಸೇ ಗೊತ್ತಿಲ್ಲ ಅಂದ್ರೆ ಸ್ಟ್ರೆಂಗ್ತ್ ಹೇಗೆ ಮಾಡ್ತೀರಿ? ವೀಕ್ನೆಸ್ಸೇ ಅದನ್ನ ಸ್ಟ್ರಾಂಗ್ ಅಂತ ತಿಳ್ಕೊಂಡ್ಬಿಡಿ, ವೀಕ್ನೆಸ್ ಸ್ಟ್ರೆಂಗ್ತ್ ಅಂತ ಇಟ್ಕೊಂಡ್ಬಿಟ್ಟಿರ್ತೀರಿ. ವೀಕ್ನೆಸ್ ಅನ್ನ ನೀವು ಏನ್ ಮಾಡ್ಬೇಕು, ಬಿಟ್ಟು ಬಿಡ್ಬೇಕಾಗ್ತದೆ. ವೀಕ್ನೆಸ್ ಅನ್ನ ನೀವು ತಿಳ್ಕೊಂಡ್ಬಿಟ್ಟು ಅದನ್ನ ಪುನಃ ಮಾಡಬಾರ್ದು. ಹಾಗಾಗಿ ಓಕೆ, ಯಾವ್ದೆಲ್ಲ ನೋಡೋಣ, ಇಲ್ಲಿದೆ, ಪುನಃ ಕೊಟ್ಟಿದ್ದಾರೆ, ಪಾಯಿಂಟ್ ಇದೆ ಇದರಲ್ಲಿ. ಸೊ ಮಿತ್ರ ವಲಯದ ನಕಾರಾತ್ಮಕ ಮನೋವೃತ್ತಿಗಳೇ ನಮ್ಮ ಈ ನಕಾರಾತ್ಮಕ ಪ್ರೋಗ್ರಾಮಿಗೆ ಕಾರಣ. ಯಾರ ಕಾರಣ? 3 ಟೈಪ್ಸ್ ಆಫ್ ಪೀಪಲ್ ಆರ್ ದ್ಯಾರ್ ಈ ಪ್ರಪಂಚದಲ್ಲಿ. ಒಂದು, ನಾವು ಹುಟ್ಟಿದ ವಾತಾವರಣ, ಅಲ್ಲಿ ಅದು ಸಹ ಅದು ಏನೋ ವಾತಾವರಣ ಕರೆಕ್ಟ್ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲ ಅದು ನಕಾರಾತ್ಮಕ. ಪೇರೆಂಟ್ಸ್, ನಮ್ಮ ಫ್ಯಾಮಿಲಿ ಕೂಡ ಅದು ಸಹ ಕಾರಣ ಆಗ್ತದೆ. ನಮ್ಮ ಫ್ರೆಂಡ್ ಸರ್ಕಲ್ ಅದು ಕೂಡ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ, ಪಾಯಿಂಟ್ ಏನಿದೆ ನೋಡೋಣ. ಸೊ ನಕಾರಾತ್ಮಕ ಪ್ರೋಗ್ರಾಮ್ಗೆ ಕಾರಣ ಕೆಲವೊಮ್ಮೆ ಟಿವಿಗಳು. ನಾವ್ ಏನು ಟಿವಿ ನೋಡ್ತೀವಲ್ಲ, ಯಾವಾಗ ನೋಡಿದ್ರು ಎಲ್ಲ ಏನ್ ಹೇಳ್ತಾರೆ, ಫಿಟ್ಟಿಂಗ್. ಕನ್ನಡ ಟಿವಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಅದ್ರಲ್ಲಿ ಎಲ್ಲಾ ಫಿಟ್ಟಿಂಗ್ ಮಾಡೋದೇ, ಅವರು ತೆಗೆದು ಇವರಿಗೆ, ಇವ್ರು ತೆಗೆದು ಅವ್ರದ್ದು, ಅದನ್ನೆಲ್ಲ ಅಂದ್ರೆ ಜನರಿಗೆ ಇಂಟ್ರೆಸ್ಟೇ ಅದೇ. ಆ ಇಂಟ್ರೆಸ್ಟ್ ಅಲ್ಲಿ ತಂದಿರ್ತಾರೆ, ನಾಳೆ ಏನಾಗ್ತದೆ ನೋಡೋಣ. ಸೊ ಅವಾಗ ಏನ್ ಮಾಡ್ತಾರೆ, ಅದ್ರ ಮೇಲೆ ಹೋಗ್ತದೆ. ಅದಕ್ಕೆ ಹೇಳುದು ನಾವು ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಯಾಕೆ ಅದು ಆಗ್ತದೆ. ಸೊ ಇದನ್ನ ನಾವು ಟಿವಿ, ಕೆಲವು ಪುಸ್ತಕಗಳು, ಆಮೇಲೆ ವೃತ್ತಪತ್ರಿಕೆಗಳು, ಇದು ನಕಾರಾತ್ಮಕ ನಿಲುವನ್ನು ಸ್ವೀಕರಿಸುತ್ತದೆ. ನಾವೇ ಅದನ್ನ ಆ ಹ್ಯಾಬಿಟ್ ಅನ್ನ ನಾವು ಬಿಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಬಿಸ್ನೆಸ್ ಅಲ್ಲೂ ಫೇಲ್ಯೂರ್ ಬರ್ತದೆ ಅಂತ ಹೇಳ್ತಾರೆ. ಸೊ ಪ್ರೋಗ್ರಾಮಿಂಗ್ ಚೇಂಜ್ ಮಾಡ್ಬೇಕು. ಸೊ ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಮಾತಾಡುವುದರಿಂದ ನಮ್ಮ ಕೆಟ್ಟ ಅಭ್ಯಾಸಗಳು ಒಳ್ಳೆಯ ಅಭ್ಯಾಸಗಳಾಗಿ ಪರಿವರ್ತಿತಗೊಳ್ಳುತ್ತದೆ ಮತ್ತು ನಮ್ಮ ಅಸಫಲತೆಯ ಸಾಧನೆಗಳಾಗಿ ಬದಲಾಗುತ್ತವೆ. ಕೆಟ್ಟ ಅಭ್ಯಾಸಗಳೆಂದರೇನು ಹೇಳುದ? ಕೆಟ್ಟ ಅಭ್ಯಾಸಗಳೆಂದ್ರೆ ಹೇಳ್ಬೋದಾ ನೀವು? ಏನ್ ಕೆಟ್ಟ ಅಭ್ಯಾಸಗಳು? ಉದಾಹರಣೆಗೆ, ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡದಿರುವುದು. ಕೆಟ್ಟ ಅಭ್ಯಾಸಗಳಂದ್ರೆ 7 ಗಂಟೆಗೆ ಮೀಟಿಂಗ್ ಅಟೆಂಡ್ ಆಗದೇ ಇರುವುದು. ಈಗ ಪುನಃ 2 ಜನ ಹೋದ್ರು, ಏನೋ ಫೋನ್ ಬಂದು ಕಾಣ್ತದೆ, ಈಗ 45ಕ್ಕೆ ಬಂದ್ರು, ಯಾರು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ, ಬೀಗ ಹಾಕಿದೀವಿ. ಅಂದ್ರೆ ನಾವು ಸ್ಟ್ರಿಕ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಾಳೆ ಹೇಳ್ತಾರೆ, ಏನ್ ಸರ್ ನಮ್ದು ಮೊಬೈಲ್ ಸರಿ ಇಲ್ವಾ ಅಂತ. ಮೊಬೈಲ್ ಅವ್ರದ್ದೆಲ್ಲ ಸರಿ ಇದೆ, ಆದ್ರೆ ಇಲ್ಲಿ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ ಅಷ್ಟೇ, ಬೀಗ ಹಾಕಿದೀವಿ ಅಷ್ಟೇ. ಅವ್ರು ಎನ್ಸ್ಕೊಳ್ತಾರೆ, ಈಗ ನೆಟ್ವರ್ಕ್ ಸರಿ ಇಲ್ಲ ಕಾಣ್ತದೆ, ನಂದು ಏನು ತಿರುಗ್ತಾನೆ ಇದೆ, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ನಮ್ಮ ಓಕೆ, ಇಲ್ಲಿ ಓಕೆ, ಯಾವ್ದೆಲ್ಲ ಕೆಟ್ಟದ್ ನೋಡೋಣ. ಉದಾಹರಣೆಗೆ, ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡದಿರುವುದು. ಇವತ್ತೊಂದು ಮೀಟಿಂಗ್ ಕೊಡ್ಬೇಕು ಅಂತ ಇರ್ತೀವಿ, ಹೋಮ್ ಮೀಟಿಂಗ್ ಫಿಕ್ಸ್ ಮಾಡಿರ್ತೀವಿ. ಇದಕ್ಕಿದ್ದಾಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ. ನಮ್ಗೆ ಒಂದು ಮೊದ್ಲೇನೆ ಹೋಗ್ಲಿಕ್ಕೆ ಲೇಜಿ, ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಳೆ ಬಂದದ್ದು ಅವ್ರಿಗೆ ಒಂದು ಒಳ್ಳೆ, ಮಳೆ ಬಂದ್ಬಿಡ್ತ, ಇವತ್ತು ಹೋಗೋದು ಬೇಡ ಅಂತ ಹೇಳಿ ಅಪ್ಲೈನ್ಗೆ ಫೋನ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತ. ಪಾಪ ಅವರು ಅಲ್ಲಿ ಕಾಯ್ತಾ ಇದ್ದಾರೆ, ಹೋಮ್ ಮೀಟಿಂಗ್ ಇವತ್ತು ಬರ್ತಾರಂತ, ಬಟ್ ಇವ್ರು ಹೋಗುದೇ ಇಲ್ಲ. ಇದೇ ಇರೋದು ನಕಾರಾತ್ಮಕ. ಏನಾಗ್ತದೆ, ಸುಧಾರಣೆಗೆ ಕೆಲವೊಂದು ಸರಿಯಾದ ಸಮಯದಲ್ಲಿ ಮಾಡದಿರುವುದು, ವಿಷಯಗಳನ್ನು ಬದಲಿಸ್ತಿರುವುದು, ವಿಷಯಗಳನ್ನು ಚೇಂಜಿಂಗ್ ಮಾಡೋದು. ಅಂದ್ರೆ ಸಬ್ಜೆಕ್ಟ್ ಚೇಂಜಿಂಗ್ ಮಾಡುವವರು ಇರ್ತಾರೆ. ಈ ಸಬ್ಜೆಕ್ಟ್ ಅವ್ರು ಇಮಿಡಿಯೇಟ್ ಅದಕ್ಕೆ ಅವ್ರ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸಬ್ಜೆಕ್ಟ್ ಚೇಂಜ್ ಮಾಡುದು, ಸಬ್ಜೆಕ್ಟ್ ಅನ್ನ ಬದಲಾಯಿಸುವುದು. ಆಮೇಲೆ ಅತಿ ಭೋಜನ ಮಾಡೋದು ಕಷ್ಟನೇ ನೋಡಿ. ಓವರ್ ಭೋಜನ ಮಾಡಿದ್ರೆ ಏನಾಗ್ತದೆ, ಅತಿ ನಿದ್ರೆ ಬರ್ತದೆ. ಅತಿ ಭೋಜನ ಮಾಡಬಾರ್ದು, ಅದಕ್ಕೊಂದು ಲಿಮಿಟ್ ಇದೆಯಲ್ಲ, ಲಿಮಿಟ್ ಅಲ್ಲೇ ಮಾಡ್ಬೇಕು ನಾವು. ಅತಿ ನಿದ್ರೆ ಇತ್ಯಾದಿ. 70% ಜನರ ಮನಸ್ಸುಗಳು ಸಫಲತೆ ಇಲ್ಲ, ಅಸಫಲತೆ ಕಡೆಗೆ ವಾಲಿರುವುದರಿಂದ ಅವರಿಗೆ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಾವು ಅದರಿಂದ ನಾವು ಸಕ್ಸಸ್ ಆಗಿದ್ದೀಗ ನಾವು ಇಷ್ಟು ಜನ ಇದ್ದೀವಿ, ರಿಯಲಿ ವಿ ಆರ್ ಗ್ರೇಟ್. ಯಾಕಂದ್ರೆ ಆ 70 ಜನದಲ್ಲಿ ನಾವಿಲ್ಲ ಅಲ್ಲ, ನಾವು ಈಚೆಗೆ ಬಂದ್ಬಿಟ್ಟಿದ್ದೆ ಆಲ್ರೆಡಿ, ನಾವು ಸಕ್ಸಸ್ಸಿಗೆ ಬಂದ್ಬಿಟ್ಟಿದೀವಿ. ಇದನ್ನು ನಾವು ಥಿಂಕ್ ಮಾಡ್ಬೇಕಾಗ್ತದೆ. ನಮ್ಗೆ ನಾವು ಪುಣ್ಯ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ನಮ್ಮ ವಿಚಾರಗಳು 70 ಓಕೆ, ಅವರಿಗೆ ಯಶಸ್ಸು ಸಾಧ್ಯವಿಲ್ಲ ಎನ್ನುವುದು ನಮ್ಮ ಗಮನಕ್ಕೆ ಈಗ ಬಂದಿರಬಹುದು. ನಮ್ಮ ವಿಚಾರಗಳು ಸಕಾರಾತ್ಮಕವಾಗಿದ್ದಲ್ಲಿ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ವಿಚಾರಗಳು ಶಾಶ್ವತವಾಗಿ ದೂರಗೊಂಡು ನಾವು ಯಶಸ್ವಿ ವ್ಯಕ್ತಿಯಾಗಬಲ್ಲಿರಿ. ಯಾಕಂದ್ರೆ ಈಗ ಬಲೂನ್ ಇದೆ,
ಬಲೂನ್ ಅಲ್ಲಿ ಆಲ್ರೆಡಿ ನಕಾರಾತ್ಮಕ ಉಂಟು. ನಾವೀಗ ಅದನ್ನ ಸಕಾರಾತ್ಮಕ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆ ನಕಾರಾತ್ಮಕ ತೆಗೆದು ಸಕಾರಾತ್ಮಕ ಗಾಳಿ ಹಾಕ್ಬೇಕಾಗ್ತದೆ. ಅದಿದ್ದಾಗೆ ಪುನಃ ಇದು ಹಾಕಿದ್ರೆ ಅದೇ ಅದೇ ನಿಮ್ಮನ್ನ, ಯಾಕಂದ್ರೆ ಅದು 70% ಇರ್ತದಂತೆ, ಅದು ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತಾರೆ. ಅದನ್ನ ಖಾಲಿ ಮಾಡ್ಬೇಕು. ಸೊ ಹಾಗಾದ್ರೆ ನಾವೇನು ಮಾಡಬೇಕು? 1 ವಾರ ಕಾಲ ನಾವು ನಿಮ್ಮನ್ನೇ ಅವಲೋಕಿಸಿಕೊಂಡಲ್ಲಿ, ಅಂದ್ರೆ ನಮ್ಮನ್ನು ನಾವೇ ಅವಲೋಕಿಸಬೇಕು, ಮತ್ತು ನಾವು ಭೇಟಿಯಾಗುವ ಜನರ ಬಗ್ಗೆ ಮತ್ತು ಅವರೊಂದಿಗೆ ಅಥವಾ ನಿಮ್ಮೊಂದಿಗೆ ಆಡುವ ಮಾತುಗಳ ಬಗ್ಗೆ ನಾವು ತಳೆಯುವ ಭಾವನೆ ಸಕಾರಾತ್ಮಕವೋ ನಕಾರಾತ್ಮಕವೋ ಎಂಬುದು ನಮ್ಮ ಅರಿವಿಗೆ ಬರುತ್ತದೆ. ಫಸ್ಟ್ ಇದು ನಮ್ಮ ಮೇಲೆ ಪ್ರಯೋಗ ಮಾಡಬೇಕು. ನಾವು ಯಾವ ಲೆವೆಲ್ ಅಲ್ಲಿ ಇದ್ದೀವಿ? ನಾವು ಪಾಸಿಟಿವ್ ಆಗಿದ್ದೀವಾ, ನಾವು ನೆಗೆಟಿವ್ ಆಗಿದ್ದೀವಾ ಅಂತ ನಮ್ಮ ಬಿಸ್ನೆಸ್ ಬಗ್ಗೆ ಇದನ್ನ ನಾವು ನಮ್ಮ ಅರಿವಿಗೆ ಬರುತ್ತದೆ. ಈ ಎಲ್ಲಾ ವಿಷಯಗಳು ಒಂದು ಕಾಗದದ ಮೇಲೆ ಬರೆದಿಟ್ಟುಕೊಂಡು ಯಾವ ವಿಷಯ ಹೆಚ್ಚು ಪ್ರಭಾವಿಯಾಗಿದೆ ಮತ್ತು ನಿಮ್ಮನ್ನು ನಿಯಂತ್ರಿಸುತ್ತದೆ ಎಂದು ವಿಶ್ಲೇಷಿಸಿಕೊಳ್ಳಿ. ನೀವೇ ಅದನ್ನ ವಿಶ್ಲೇಷಣೆ ಮಾಡಿಕೊಳ್ಳಿ. ನಮ್ಮ ಮನಸ್ಸಿನ ಆತ್ಮ ವಿಶ್ಲೇಷಣೆ ನಮ್ಮ ನಕಾರಾತ್ಮಕ ಮನೋವೃತ್ತಿಯನ್ನು ದೂರಗೊಳಿಸಲು ಸಹಕರಿಸುವುದು. ನಾವ್ಯಾರು, ನಾವ್ ಎಲ್ಲಿಂದ ಬಂದಿದ್ದೀವಿ, ನಮ್ ಕೆಲಸ ಏನು, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ನಾವ್ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ? ನಾವು ಬೇರೆಯವರ ಬಗ್ಗೆ ತಲೆ ಜಾಸ್ತಿ ಕೆಡಿಸ್ಕೊಳ್ತೀವಿ. ಅದಕ್ಕೆ 24 ಗಂಟೆಯಲ್ಲಿ ನಮ್ಗೆ 5 ಗಂಟೆ ನಮ್ಗೆ ಟೈಮ್ ಇರುವುದಿಲ್ಲ ಅಂತೆ, ಪ್ರೇಯರ್ ಮಾಡ್ಲಿಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ, ಮಸೀದಿಗೆ ಹೋಗ್ಲಿಕ್ಕೆ, ಚರ್ಚಿಗೆ ಹೋಗ್ಲಿಕ್ಕೆ. ಸೊ ಅದನ್ನೇ ಹೇಳ್ತಾ ನಾವು, ಅಟ್ಲೀಸ್ಟ್ ತಾವ್ ಯಾರು, ತಾವ್ ಎಲ್ಲಿಂದ ಬಂದಿರಿ, ಏನ್ ಮಾಡ್ತಾ ಇದೀವಿ, ನಮ್ಮದು ಯಾಕೆ ನಮ್ದು ಸಕ್ಸಸ್ ಆಗ್ಲಿಲ್ಲ, ಅದರ ಬಗ್ಗೆ ನಾವು ವಿಶ್ಲೇಷಿಸ್ಬೇಕು. ನಮ್ಮ ಮನಸ್ಸಿನ ಆತ್ಮ ವಿಶ್ಲೇಷಣೆ ನಮ್ಮ ನಕಾರಾತ್ಮಕ ಮನೋವೃತ್ತಿಯನ್ನು ದೂರಗಳಿಸಲು ಸಹಕರಿಸ್ತದೆ. ಓಕೆ, ನೋಡೋಣ, ಒಂದು ಉದಾಹರಣೆ ಎಲ್ಲ ಕೊಟ್ಟಿದ್ದಾರೆ. ನೀವು ಎಂದಾದ್ರೂ ಸುಸ್ತಾಗಿರುವ ಸಮಯದಲ್ಲಿ ಶುಭ ಸಮಾಚಾರ ಹೊತ್ತು ನಿಮ್ಮ ಮಿತ್ರನ ಫೋನ್ ಕರೆ ಬಂದಲ್ಲಿ ನಿಮ್ಮ ಆನಂದ ಮತ್ತು ಚೈತನ್ಯ ಮರುಕಳಿಸುತ್ತದೆ, ಹೌದಾ? ನೋಡಿಬೇಕಾ? ಸುಸ್ತಾಗಿದ್ದಾಗ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕರೆ ಬರ್ತದಂತೆ, ಅದಕ್ಕೆ ನಿಮ್ಗೆ ಕ್ಲೋಸ್ ಫ್ರೆಂಡ್ ಇಂದ, ಇದ್ದಕ್ಕಿದ್ದಾಗೆ ನಿಮ್ಮ ಡಲ್ನೆಸ್ ಹೋಗಿ ಫುಲ್ ಆಕ್ಟಿವ್ ಆಗ್ಬಿಡ್ತೀರಂತೆ, ಹೌದಾ? ಕೇಳ್ತಾನೆ. ಇದಕ್ಕೆ ಸಕಾರಾತ್ಮಕ ಪ್ರೋಗ್ರಾಮಿಂಗ್ ಎಂದು ಹೆಸರು. ಯಾರೋ ದೂರದವರು ಇಮಿಡಿಯೇಟ್ ನಿಮ್ಗೆ, ನಿಮ್ಮ ಸಿಸ್ಟರೋ ಅಥವಾ ನಿಮ್ಮ ಬ್ರದರೋ, ನೀವು ಡಲ್ ಆಗಿರ್ತೀರಿ, ಬಟ್ ಅವನ್ ಫೋನ್ ಬಂದಾಗ ಇಮಿಡಿಯೇಟ್ ನಾವು ಫುಲ್ ಆಕ್ಟಿವ್ ಆಗ್ಬಿಟ್ಟು ನಾವು ಕರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡ್ತೀವಂತ. ಇದು ಉದಾಹರಣೆ ಹೇಳ್ತಾ ನಾವು. ಇದು ನಿಮಗೆ ಸಂತುಷ್ಟಿ ಮತ್ತು ಆನಂದ ನೀಡ್ತದೆ, ಅದಕ್ಕೋಸ್ಕರ ನಾವು ಅದನ್ನ ಇಮಿಡಿಯೇಟ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾನೆ. ಇದೇ ರೀತಿ ಪ್ರತಿಯೊಂದು ವಿಷಯವು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಈ ಕೆಲಸ ಮಾಡುವುದು ಸಾಧ್ಯವಿಲ್ಲ ಎಂದು ನಮ್ಮ ಮೆದುಳು ನಮಗೆ ಸೂಚನೆ ನೀಡುತ್ತಿರುವಾಗಲೂ ಈ ಕೆಲಸವನ್ನು ಮಾಡುವ ಸಾಮರ್ಥ್ಯ ನನ್ನಲ್ಲಿದೆ, ನಾನಿದನ್ನು ಮಾಡಿಯೇ ಮಾಡುತ್ತೇನೆ ಎನ್ನುವ ನಿರ್ಧಾರ ನಿಮ್ಮದಾಗಿರಬೇಕು. ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಇರ್ತದೆ. ನೆಗೆಟಿವ್ ನಿಮ್ಗೆ ಜಾಸ್ತಿ ಇರ್ತದೆ, 70% ಇದೆ ಅಂತ ಹೇಳ್ತಾ ನಾವು. ಆವಾಗ ಏನಾಗ್ತದೆ, ನೀವು ನೆಗೆಟಿವ್ ಸೈಡ್ ಹೋಗ್ಬಾರ್ದು. ನಾನು ಈ ತಿಂಗಳಲ್ಲಿ ಸ್ಟಾರ್ ಆಗೇ ಆಗ್ತೇನೆ, ಆಗೇ ಆಗ್ತೇನೆ, ಆಗೇ ಆಗ್ತೇನೆ, ಆಗೇ ಆಗ್ತೇನೆ ಅಂತ ಹೇಳು. ರೂಬಿ ಆಗೇ ಆಗ್ತೇನೆ, ಡೈಮಂಡ್ ಆಗೇ ಆಗ್ತೇನೆ, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆಗೇ ಆಗ್ತೇನೆ, ಆ ರೀತಿಯಲ್ಲಿ ಇರ್ಬೇಕು. ಆವಾಗ ಮಾತ್ರ ನಿಮ್ಗೆ ಸಾಧ್ಯ. ನಕಾರಾತ್ಮಕ ನಮ್ಮ ಗುರಿ ತಲುಪುತ್ತೇವೆ. ನಕಾರಾತ್ಮಕ ಇದ್ದಾಗ ಅವ್ರದ್ದು ಗುರಿ ತಲುಪ್ತಾರೆ, ಆದ್ರೆ ಸಕಾರಾತ್ಮಕ ಆಗುದಿಲ್ಲ. ಯಾಕಂದ್ರೆ ನಾವು ಚೇಂಜ್ ಮಾಡ್ಲಿಲ್ಲ. ನಮ್ಮ ಮನಸ್ಸಿಗೆ ಮನದಟ್ಟು ಮಾಡಿ ನೀವು ನಮ್ಮ ಯಾವುದೇ ಅಭ್ಯಾಸಗಳು ಬದಲಿಸಿಕೊಳ್ಳುವುದಿದ್ದಲ್ಲಿ ಪ್ರತಿ ವಾಕ್ಯವನ್ನು ಕನಿಷ್ಠ 3 ಬಾರಿ ವರ್ತಮಾನ ಕಾಲದಲ್ಲಿ ಬರೆದುಕೊಳ್ಳಿ. ನೋಡಿ, ನಿಮ್ಗೇನಾದ್ರೂ ಚೇಂಜ್ ಆಗ್ಬೇಕಂದ್ರೆ ನೀವು ಇದನ್ನ ಬರ್ಕೊಳ್ಬೇಕಷ್ಟೇ. ನಮ್ದು ನೆಗೆಟಿವ್ ಆಲ್ರೆಡಿ ಇದೆ, ಅದನ್ನ ನಾವು ಮಾತಾಡ್ಬೇಕು. DXN ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ, ಸೊ ಇದು ನನ್ನ ಬಿಸ್ನೆಸ್ಸು, ನಾನು ಈ ಬಿಸ್ನೆಸ್ ಅನ್ನ 100% ಮಾಡಿರ್ತೀನಿ, ನಾನು ಈ ಬಿಸ್ನೆಸ್ ಅಲ್ಲಿ ನಾನು ಸ್ಟಾರ್ ಆಗೇ ಆಗ್ತೀನಿ, ರೂಬಿ ಆಗೇ ಆಗ್ತೀನಿ, ನನಗೆ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತೀನಿ. ಇದು ನಿಮ್ಗೆ ಏನ್ ಬೇಕು ಅದನ್ನ ಬರ್ಕೋಬೇಕು ಹೇಳ್ತಾರೆ. ನಿಮ್ಮ ಮನಸ್ಸಿನಲ್ಲಿ
ಮಾಡಿ ನಿಮ್ಮ ಯಾವುದೇ ಅಭ್ಯಾಸವನ್ನು ಬದಲಿಸಿಕೊಳ್ಳುವುದರಲ್ಲಿ ಪ್ರತಿ ವಾಕ್ಯವನ್ನು ಕನಿಷ್ಠ 3 ಬಾರಿ ವರ್ತಮಾನ ಕಾಲದಲ್ಲಿ ಬರೆದುಕೊಳ್ಳಿ. ಅದನ್ನು ಪ್ರತಿದಿನ 3 ಬಾರಿ ಗಟ್ಟಿಯಾಗಿ ಓದಿರಿ. ಉದ್ಯಮಶೀಲರಾಗಿರುವ ಜನರೊಂದಿಗೆ ಯಾವಾಗಲೂ ಸಕಾರಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳಿರಿ. ಯಶಸ್ಸೇ ನನ್ನ ನಿಶ್ಚಿತ ಗುರಿ. ನನ್ನ ಗುರಿ, ನಾನು ಹುಟ್ಟಿರೋದೇ ಯಶಸ್ಸಿಗೋಸ್ಕರ, ನಾನು ಹುಟ್ಟಿರೋದೇ ಕ್ರೌನ್ ಡೈಮಂಡಿಗೋಸ್ಕರ. ನಾನು ನನ್ನ ಕನಸನ್ನು ನನಸಾಗಿಸಿಕೊಳ್ಳಲೇಬೇಕು. ಇಂದಿನ ದಿನ ಸುದಿನ, ಈ ದಿನ ಸುದಿನ, ಇಂದಿನ ದಿನ ಸುದಿನ. ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ. ನಾವು ಈ ಸಕಾರಾತ್ಮಕ ವಿಚಾರಗಳನ್ನು ಪದೇ ಪದೇ ಪುನರುಚ್ಚರಿಸಿದಾಗ ನಮ್ಮ ಮೆದುಳು ಆರೋಗ್ಯಕರವಾಗಿರುತ್ತದೆ ಮತ್ತು ನಕಾರಾತ್ಮಕ ವಿಚಾರಗಳ ಬಂಧನದಿಂದ ಮುಕ್ತಿ ಪಡೆಯುತ್ತದೆ. ಇದು ಅನನ್ಯ ಬಿಸ್ನೆಸ್. ನಾವು ಆ ಆಟಿಟ್ಯೂಡ್ ಇಟ್ಕೊಂಡು ಈ ಬಿಸ್ನೆಸ್ ಮಾಡ್ಲಿಕ್ಕೆ ಕಷ್ಟ. ಆದ್ರಿಂದ ನಾವು ಚೇಂಜ್ ಆಗ್ಲೇಬೇಕು. ನಾವು ಚೇಂಜ್ ಆದ್ರೆ ನಮ್ಮ ಜನ ಚೇಂಜ್ ಆಗ್ತಾರೆ. ಸೊ ಈಗ ಇವತ್ತು ನಾವು ಹಾಕಿದೀವಲ್ಲ ಲಾಕಿಂಗ್, ಈಗ 43ಕ್ಕೆ ಬಂತು ನೋಡಿ, ಯಾರು ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ದಟ್ ಈಸ್ ದ ಥಿಂಗ್. ನೆಗೆಟಿವ್ ಬಂದ್ಬಿಡ್ತದೆ. ಸೊ ಆದ್ರಿಂದ ನಮ್ಗೇನಾಗ್ತದೆ, ಇವ್ರು ಇನ್ನೂ ಬರ್ತಾನೆ ಇರ್ತಾರೆ, ಟೈಮ್ ಕೀಪ್ ಅಪ್ ಮಾಡೋದಿಲ್ಲ. ಈಗ ನೀವೇ ಹೇಳ್ಬೇಕು ಇದು ಮಾಡಿದ್ದು ಸರಿಯಾ ತಪ್ಪಾ ಅಂತ ಮತ್ತೆ ಹೇಳೋಣ. ಸೊ ಈಗ ನೆಕ್ಸ್ಟ್, ನಕಾರಾತ್ಮಕ ವಿಚಾರಗಳಿಂದ ತುಂಬಿದ್ದ ನಮ್ಮ ಹಳೆಯ ಮೆದುಳು ಈಗ ಶರಣಾಗತವಾಯ್ತು. ನಾವೀಗ ಬರ್ಕೊಂಡಿವಲ್ಲ, ಬರ್ಕೊಂಡ್ಬಿಟ್ಟು ನಮ್ದು ಫಸ್ಟ್ ಅನಲೈಸ್ ಮಾಡಿ ನೋಡಿದೀವಿ, ನಮ್ದು ಏನೆಲ್ಲ ವೀಕ್ನೆಸ್ ಇದೆ ಅದನ್ನೆಲ್ಲ ಬರ್ಕೊಳ್ಳೋದು, ಅದನ್ನೆಲ್ಲ ಬಿಟ್ಬಿಡೋದು. ಆಮೇಲೆ ಸಕಾರಾತ್ಮಕ, ನಾವು ಜನರನ್ನ ಪ್ರೀತಿ ಮಾಡ್ತೀವಿ, ಈ ಬಿಸ್ನೆಸ್ ಒಳ್ಳೇದಿದೆ, ಈ ಬಿಸ್ನೆಸ್ ನಾನು ಮಾಡ್ತೀನಿ, ಪ್ರಾಡಕ್ಟ್ ಒಳ್ಳೇದಿದೆ, ಕಂಪನಿ ಒಳ್ಳೇದಿದೆ, ಜನ ಒಳ್ಳೇದಿದ್ದಾರೆ ಅಂತ ನೀವು ಪುನಃ ಹಾಕ್ಬೇಕು. ಆಗ ಏನಾಗ್ತದೆ, ಆ ಮೆದುಳು ಶರಣಾಗತವಾಗುತ್ತದೆ. ಶರಣಾಗತವಾಗಿ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ವಿಚಾರಗಳು ಉದಯಿಸುತ್ತವೆ. ನಾನು ಈ ಉದ್ಯಮವನ್ನು ನಡೆಸುತ್ತೇನೆ, ಯಶಸ್ಸು ಗಳಿಸುತ್ತೇನೆ ಎಂದು ಕನಿಷ್ಠ ಪಕ್ಷ 1000 ಬಾರಿ ಆದ್ರೂ ಪುನರುಚ್ಚರಿಸಿ ಅಂತ. 1-2 ಬಾರಿ ಅಲ್ಲ, ಯಾಕೆಂದ್ರೆ ಅಷ್ಟು ಗೊಬ್ಬರ ತುಂಬಿಕೊಂಡಿದೆ. ನನ್ನ ಹತ್ರ ಆಗುದಿಲ್ಲ ಅಂತ ಅಷ್ಟು ತುಂಬ್ಕೊಂಡ್ಬಿಟ್ಟಿದೀವಿ ಇಷ್ಟು ವರ್ಷದಲ್ಲಿ. ಅದನ್ನ ಚೇಂಜ್ ಮಾಡ್ಬೇಕಾದ್ರೆ ರಿಪೀಟೆಡ್ಲಿ ಹೇಳ್ತಾ ಹೋಗ್ಬೇಕು. ಅದು ಜಸ್ಟ್ ಲೈಕ್ ತಾವರೆ ಎಲೆ ಹೂ ಇದ್ದಾಗೆ ಅಂತ ಮುದುಡು ಬಿಟ್ಟಿದೆ, ಏನ್ ಮಾಡಿದ್ರು ಓಪನ್ ಆಗುದಿಲ್ಲ. ಅವಾಗ ನಾನು ಬಿಸ್ನೆಸ್ ಮಾಡೇ ಮಾಡ್ತೀನಿ, ನಾನು ಸಕ್ಸಸ್ ಆಗೇ ಆಗ್ತದೆ, ನನ್ನ ಹತ್ರ ಕೆಪಾಸಿಟಿ ಇದೆ, ನನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ನನಗೆ ಜನ ಸಿಕ್ಕೇ ಸಿಗ್ತಾರೆ. ಈ ರೀತಿಯಲ್ಲಿ ನೀವು ಹೇಳ್ತಾ 1000 ಸಲ ಹೇಳಿದಾಗ ಆವಾಗ ಏನಾಗ್ತದೆ, ಚೇಂಜ್ ಆಗ್ತದೆ. ಈ ಸಕಾರಾತ್ಮಕ ಶಬ್ದಗಳು ತುಂಬಾ ಸರಳ ಎನಿಸಿದ್ರು ತುಂಬಾ ಶಕ್ತಿಶಾಲಿಯಾಗಿವೆ. ನಮ್ಗೆ ಹೇಳ್ಬೋದು, ಹೌದಾ ಇದೆಲ್ಲ ಆಗ್ತದ ಅಂತ ನಾವು ಎಣಿಸ್ಕೊಳ್ತೀವಿ. ಬಟ್ ಇದು 100% ಸೈಂಟಿಫಿಕಲಿ ಪ್ರೂವ್ ಇದೆ, ಶಕ್ತಿಶಾಲಿಯಾಗಿದೆ. ಈ ಸಕಾರಾತ್ಮಕ ಉಚ್ಚಾರಣೆ ನಮ್ಮ ಜೀವನದಲ್ಲಿ ಕ್ರಾಂತಿ ತರಬಲ್ಲದು. ಐ ಆಮ್ ಎ ಡೈಮಂಡ್, ನಾನು ಲಕ್ಷಕ್ಕೂ ಟೈಮ್ ಹೇಳಿರ್ಬೋದು. ಐ ಆಮ್ ಎ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್. ಯಾಕಂತ ಹೇಳಿದ್ರೆ ಅದು ವರ್ಕ್ ಆಗ್ತದೆ. ಈ ಸಕಾರಾತ್ಮಕ ಉಚ್ಚಾರಣೆ ನಮ್ಮ ಜೀವನದಲ್ಲಿ ಕ್ರಾಂತಿ, ಆರ್ಡಿನರಿ ಅಲ್ಲ, ಕ್ರಾಂತಿ ಅಂತ ಹೇಳಿದ್ರೆ ಗೊತ್ತುಂಟ ನಿಮ್ಗೆ, ಹಸಿರು ಕ್ರಾಂತಿ, ಏನೇನೋ ಕ್ರಾಂತಿಗಳು ಮಾಡಿದ್ರಲ್ಲ. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟು ಬದಲಾವಣೆ ಆಗ್ಬಿಡ್ತದೆ, ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಅಷ್ಟು ಚೇಂಜಸ್ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ರಿಸರ್ಚ್. ಸಕಾರಾತ್ಮಕ ಚಿಂತೆಯನ್ನು ಬೆಳೆಸುವ 2ನೇ ವಿಧಾನ. ಈಗ ಒಂದು ವಿಧಾನ ನಾವು ಹೇಳ್ಬೇಕು, ಬರೆದು ಬಿಟ್ಟು ಅದನ್ನ ಹೇಳ್ತಾ ಹೋಗೋದು 1ನೇ ವಿಧಾನ. 2ನೇ ವಿಧಾನ ನೋಡೋಣ. 2ನೇ ವಿಧಾನ ಅಂದ್ರೆ ಇತರರ ಸಕಾರಾತ್ಮಕ ವಿಚಾರ. ಈಗ ನಾನು ಮಾತಾಡ್ತೀನಿ ಅಂತ ತಿಳ್ಕೊಳ್ಳಿ, ನಾನು ಮಾತಾಡಿದ್ದನ್ನ ನೀವು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಬಿಡೋದು. ಕೇಳಿ, ಇದು ಸಹ ವರ್ಕ್ ಆಗ್ತದೆ. ನಾನೇನು ಮಾತಾಡಿ ಸಕಾರಾತ್ಮಕವಾಗಿ ನಿಮ್ಗೆ ಅಫರ್ಮೇಶನ್ ಬರೆದು ಕಳಿಸ್ತೀನಿ, ಅದನ್ನ ನೀವು ರೆಕಾರ್ಡ್ ಮಾಡಿ ಪದೇ ಪದೇ ಅದನ್ನ ಕೇಳ್ತಾ ಹೋಗು. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇನ್ ಮೈ ಮೈಂಡ್ ಅಂಡ್ ಬಾಡಿ, ಕಾಮ್, ಪೀಸ್ಫುಲ್, ರಿಲ್ಯಾಕ್ಸ್ ಅಂಡ್ ಹ್ಯಾಪಿ. ನೋಡಿ, ಇದು ನಾನು ದಿನಕ್ಕೊಂದು 1000 ಸಲ ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ, ಫ್ರೀ ಇದ್ದಾಗೆಲ್ಲ ಹೇಳ್ತೇನೆ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇನ್ ಮೈ ಮೈಂಡ್ ಅಂಡ್ ಬಾಡಿ, ಕಾಮ್, ಪೀಸ್ಫುಲ್, ರಿಲ್ಯಾಕ್ಸ್ ಅಂಡ್ ಹ್ಯಾಪಿ. ಅದು ನನಗೆ ಅದು ಫಟ ಬರ್ತದೆ. ಐ ಆಮ್ ಎ ಕ್ರೌನ್ ಅಂಬಾಸಿಡರ್. ಸೊ ಇದು ನೀವು ಹೇಳ್ತಾ ಹೋದಾಗ ಏನಾಗ್ತದೆ, ಬೇರೆಯವ್ರಿಗೆ ನಾನು ಹೇಳಿದ್ರೆ ಅದನ್ನ ಟೇಪ್ ಮಾಡಿ ನೀವು ಕೇಳ್ತಾ ಇದ್ರು ಕೂಡ
ನಿಮ್ಮ ಧ್ವನಿಯಲ್ಲಿ ಟೇಪ್, ಇನ್ ಕೇಸ್ ಅದರ್ವೈಸ್ ಅದನ್ನೇ ನೀವು ಟೇಪ್ ಮಾಡ್ಕೋಬಹುದು. ನೀವು ಸಹ ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಧ್ವನಿಯಲ್ಲಿ ಮಾಡ್ಕೋಬಹುದು ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನ ಪ್ರತಿದಿನ ಕನಿಷ್ಠ ಪಕ್ಷ 3 ಬಾರಿ ಆದ್ರೂ ಕೇಳ್ಬೇಕು. ಕನಿಷ್ಠ ಪಕ್ಷ 3 ಬಾರಿ ಕೇಳ್ಬೇಕು. ಅವಾಗ ಏನಾಗ್ತದೆ, ಶೀಘ್ರವೇ ಇದು ನಮ್ಮ ಸಂಪೂರ್ಣ ಚಿಂತನ ಪ್ರಕ್ರಿಯೆಯನ್ನು ಬದಲಿಸಬಲ್ಲದು. ಅದಕ್ಕೆ ಇವತ್ತು ಲಾಕ್ ಮಾಡಿದ್ದು. ಯಾರೆಲ್ಲ ಬೇಡ, ಬೇಕಾದವ್ರು ಮಾತ್ರ, ಇದನ್ನು ಸರಿಯಾಗಿ ನಂಬಿಕೆ ಇರೋರು ಮಾತ್ರ. ಯಾರೋ ಈಗ ನಿನ್ನೆ ನಾನು ವಿಜಯ್ ಕುಮಾರ್ ಹತ್ರ ಮಾತಾಡಿದೆ. ವಿಜಯ್ ಕುಮಾರ್ ಇವತ್ತು ತಿರುಪತಿಗೆ ಹೋಗಿದ್ರು. ತಿರುಪತಿಗೆ ಅವರ ಫ್ಯಾಮಿಲಿ ಜೊತೆಗೆ ತಿರುಪತಿ. ನಾನು ಹೇಳಿದೆ, ತಿರುಪತಿಗೆ ನೋಡಿ ದೇವರು ಹೇಗೆ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾನೆ ನೋಡಿದ್ರ? ಇಡೀ ಪ್ರಪಂಚದ ಜನ ಬರ್ತಾರೆ. ಸುಮ್ಮನೆ ಬರುದಿಲ್ಲ, ಅಲ್ಲಿ ಬಂದಾಗ ಅಲ್ಲಿ ಅವನಿಗೆ ದುಡ್ಡು ಹಾಕಿ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದನ್ನ ನಮ್ಮ ತಂದೆ ಇರ್ಬೋದು, ನಮ್ಮ ಅಜ್ಜ ಇರ್ಬೋದು, ಅವರ ಅಜ್ಜ ಇರ್ಬೋದು, ಅದನ್ನ ಹೇಳಿದಾರೆ ಅವರು. ಭಗವಂತ ಸಾಲ ಮಾಡಿದಾನೆ ಕುಬೇರ್ನ ಹತ್ರ, ಅವನು ಸಾಲ ತೀರ್ಸ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ, ಅದಕ್ಕೋಸ್ಕರ ನಮ್ಮನ ಕೈಲಾದಷ್ಟು ಅವನಿಗೆ ಹಾಕ್ಬೇಕು. ನೋಡಿ ಜನ, ನಾನು ಒಂದ್ಸಲ ಹೋದಾಗ ನಾವು ಹಾಕೋದು 10 ರೂಪಾಯಿ, 5 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಇರ್ಬೋದು. ಅಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ, 10 ಲಕ್ಷ ಗಂಟು ತಂದು ಹಾಕ್ತಾರೆ. ನಾನೇ ನೋಡಿದ್ದೀನಿ. ಪಾಸಿಟಿವ್ ಥಿಂಕಿಂಗ್ ಆಲ್ವೇಸ್ ವರ್ಕ್ಸ್. ಸೊ ಇದು ಬಿಸ್ನೆಸ್ ತುಂಬಾ ಈಸಿ ಇದೆ, ನಾವು ಮಾತ್ರ ಕಾಂಪ್ಲಿಕೇಶನ್ ಮಾಡಿದೀವಿ. ಸೊ ಓಕೆ, ಈ ಟೇಪಿನ ಕಾಲಾವಧಿ 1 ಗಂಟೆಗಿಂತ ಹೆಚ್ಚಿರಬಾರ್ದು. ಏನು ನೀವು ಕೇಳೋದಿದ್ರು 1 ಗಂಟೆ ಜಾಸ್ತಿ ಕೇಳಬಾರ್ದು, 1 ಗಂಟೆ ಒಳಗಡೆ ಇರ್ಬೇಕು ಮ್ಯಾಕ್ಸಿಮಮ್. ಅದು ಈಗ ಅದು ಇಲ್ಲ, ಬಾರಿ ಕಮ್ಮಿ ಮಾಡಿದ್ದಾರೆ. ಇದು ಓಲ್ಡ್ ಆಥರ್ ಬರ್ದಿರ್ಬೋದು. ಈ ಮೂಲಕ ನಾವು ನಮ್ಮ ಕುಟುಂಬದಲ್ಲೂ ಬದಲಾವಣೆಗಳನ್ನು ಕಾಣತೊಡಗುತ್ತೀವಿ. ಇವಾಗ ಇದನ್ನ ನಾವು ಕೇಳ್ತಾ ಹೋದಾಗ ನಮ್ಮ ಸಂಸಾರದಲ್ಲೂ ಕೂಡ ಚೇಂಜಸ್ ಬರ್ತದೆ. ಮಿತ್ರರೇ, ಸಕಾರಾತ್ಮಕ ವಿಚಾರಗಳ ಬಲದಿಂದ ನಮ್ಮ ಕನಸನ್ನು ನನಸಾಗಿಗೊಳ್ಳಲು ಇಂದಿನಿಂದನೇ ಕಾರ್ಯಸನ್ನದ್ಧರಾಗಿರಿ. ನಾವೇನ್ ಮಾಡ್ತೀವಿ, ಪುನಃ ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಪುನಃ ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ 70% ನೆಗೆಟಿವಿಟಿ ಇರ್ತದೆ. ಇದು ಆಗ್ತದೋ ಇಲ್ವೋ, ನಂಬಿಕೆ ಇರುವುದಿಲ್ಲ. ನಮ್ಗೆ ನಂಬಿಕೆ ಇರುವುದಿಲ್ಲ ಜನರಿಗೆ, ಅದೇ ಪ್ರಾಬ್ಲಮ್ ಆಗ್ತದೆ. ಸೊ ಇದು ನನಗಿದು ಸಾಧ್ಯ, ನಾನು ಸುಂದರನಿದ್ದೇನೆ, ಆ ರೀತಿಯಲ್ಲಿ ಬಲದಿಂದ ಕನಸು, ನಾನಿದನ್ನು ಮಾಡುತ್ತೇನೆ, ನನಗಿದು ಸಾಧ್ಯ, ನಾನು ಸುಂದರನಿದ್ದೇನೆ, ನಾನು ದೇವಪುತ್ರ, ನನ್ನಂತವರು ಹಿಂದೆ ಎಂದೂ ಇರಲಿಲ್ಲ, ಇನ್ನು ಮುಂದೆಯೂ ಹುಟ್ಟಲಾರರು ಎಂಬ ಸಕಾರಾತ್ಮಕ ವಿಚಾರಗಳು ನಮ್ಮೊಂದಿಗಿರಲಿ. ಹೇಗಿದೆ ನೋಡಿ, ಆ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ನಾವು ಈಸಿಯಾಗಿ ಮುಂದಕ್ಕೆ ಹೋಗ್ಲಿಕ್ಕಾಗ್ತದೆ. ನಮ್ಮೆಲ್ಲರ ಮೆದುಳಿನ ಕಾರ್ಯ ಸಾಮರ್ಥ್ಯ ಏಕರೂಪವಾಗಿದೆ, ಯಾರದ್ದು ಚೇಂಜ್ ಇಲ್ಲ. ನಾವೇನು ಬಾಡಿ ಹೊರಗಡೆ ಚೇಂಜ್ ಕಾಣಬಹುದು, ಒಳಗಡೆ ಮೆದುಳಿದೆಯಲ್ಲ ಅದು ಏಕರೂಪವಾಗಿದೆ. ಪ್ರತಿಯೊಬ್ಬರಿಗೂ ಅದು ಒಂದೇ ತರ ವರ್ಕ್ ಆಗ್ತದೆ. ನಾವು ಉಸಿರಾಟ ಮಾಡಿದಾಗ ಎಲ್ರಿಗೂ ಒಂದೇ ತರ ಉಸಿರಾಟ, ಅದೇ ತರ ಬ್ರೈನ್ ಸಹ ಅದೇ ರೀತಿ ಏಕರೂಪವಾಗಿದೆ. ಹಾಗಿದ್ರೆ ವ್ಯತ್ಯಾಸ ಎಲ್ಲಿ? ಅವ್ರು ಸಕ್ಸಸ್ ಆಗಿದ್ದಾರೆ, ನಾವು ಸಕ್ಸಸ್ ಆಗಲಿಲ್ಲ. ಅವರು ಡಬಲ್ ಡೈಮಂಡ್ ಆಗಿದ್ದಾರೆ, ನಾವಿನ್ನೂ ಸ್ಟಾರ್ ಏಜೆಂಟ್ ಇದ್ದೀವಿ. ಏನ್ ವ್ಯತ್ಯಾಸವಿರುವುದಲ್ಲಿ? ವ್ಯತ್ಯಾಸವಿರುವುದು ನಮ್ಮ ಮನೋವೃತ್ತಿಯಲ್ಲಿ. ನಮ್ಮ ಮನೋವೃತ್ತಿಯಲ್ಲಿ ವ್ಯತ್ಯಾಸ ಇದೆ. ಯಾವಾಗಲೂ ಸಂತುಷ್ಟ ಜನರೊಂದಿಗೆ ಸಂಬಂಧವಿರಿಸಿಕೊಳ್ಳಿ. ನಾವ್ ಯಾರ ಹತ್ರ ಹೋಗ್ತೀವಿ? ಅವನಿಗೆ ಊಟಕ್ಕಿಲ್ಲ, ಅವನ ಹತ್ರ ಏನು ಕೆಲಸ ಇಲ್ಲ, ಅವನ ಹತ್ರ ಏನು ದುಡ್ಡಿಲ್ಲ, ಏನಾಗ್ತದೆ? ಅದೇ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳ್ತಾ ಹೋಗ್ತಾ ಇರ್ತದೆ. ಎಷ್ಟೋ ಜನ ಮಕ್ಕಳು ಸೂಯಿಸೈಡ್ ಮಾಡ್ಕೊಂಡ್ರು, ಗೊತ್ತುಂಟಾ ನಿಮ್ಗೆ? ಯಾವ್ದೋ ಒಂದು ಸೀರಿಯಲ್ ಬಂತು ನೋಡಿ, ಅವನು ತುಂಬಾ ಹೈಟ್ ಇದ್ದಾನೆ, ಜಂಪ್ ಮಾಡ್ತಾ, ಸ್ಪೈಡರ್ ಮ್ಯಾನ್. ಮಕ್ಕಳು ಅವ್ನು ನೋಡ್ಬಿಟ್ಟು ಇವರು ಜಂಪ್ ಮಾಡಿ ಸದೋಗ್ಬಿಡ್ರು. ಕೆಲವು ದೇಶದಲ್ಲಿ ಅದನ್ನ ಬ್ಯಾನ್ ಮಾಡುದು. ಸೊ ಇದು ನಮ್ಗೆ ಗೊತ್ತಿರ್ಬೇಕು. ನಮ್ಗೆ ಏನಾಗ್ತದೆ, ನಾವೇನ್ ಮಾಡ್ತೀವಿ, ಅಂತವರ ಸವಾಸ ನಾವು ಮಾಡಿದ್ರೆ ನಮಗೂ ಅದೇ ಪ್ರಾಬ್ಲಮ್. ನಮ್ಮೆಲ್ಲರ ಮೆದುಳಿನ ಕಾರ್ಯ ಒಂದೇ ರೀತಿ ಇರೋದ್ರಿಂದ ನಮ್ಮ ಆಟಿಟ್ಯೂಡ್, ನಾವು ಯಾವ ಜನರ ಜೊತೆಗಿದ್ದೀವಿ, ಸಂತುಷ್ಟ ಜನರೊಂದಿಗೆ ಸಂಬಂಧವಿರಿಸಿಕೊಳ್ಳಿ. ಯಾವಾಗಲೂ ಯಶಸ್ವಿ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದು ಅವರ ಸಲಹೆ ಪಡೆಯಿರಿ. ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೀವೇನಾದ್ರೂ ಇಂಜಿನಿಯರ್ ಕಲಿಬೇಕಾದ್ರೆ ನೀವು ಎಲ್ಲಿ ಹೋಗ್ಬೇಕು? MBBS ಕಲಿತ ಮೆಡಿಕಲ್ ಕಾಲೇಜಿಗ ಅಥವಾ ಇಂಜಿನಿಯರಿಂಗ್ ಕಾಲೇಜಾ? ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು. ಅಲ್ಲಿಯ ಪ್ರೊಫೆಸರ್ ಜೊತೆಗೆ ಮಾತಾಡ್ಬೇಕು.
ಇದು ಪ್ರಕೃತಿಯ ನಿಯಮ. ಈಗ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಕ್ರಿಕೆಟ್ ಗ್ರೌಂಡಿಗೆ ಹೋಗ್ಬೇಕು, ಫುಟ್ಬಾಲ್ ಗ್ರೌಂಡಿಗೆ ಹೋದ್ರೆ ಕ್ರಿಕೆಟ್ ಬರುವುದಿಲ್ಲ ನಿಮ್ಗೆ. ಈ ಬಿಸ್ನೆಸ್ ಕಲ್ತಿರುವಾಗ ಆ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಹೈಟಿಗೆ ಹೋಗಿದ್ದಾರೆ, ಯಾರೆಲ್ಲ ರೆಗ್ಯುಲರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವರ ಲೈಫ್ ಸ್ಟೈಲ್ ಹೇಗಿದೆ ಅಂತವ್ರ ಜೊತೆಗೆ ನಾವು ಹೋಗ್ಬೇಕು. ಆವಾಗ ಅವರು ನಮ್ಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡ್ತಾರೆ. ನಮ್ಮ ಅಪ್ಲೈನ್ ಸರಿ ಇಲ್ಲ, ನಮ್ಮ ಸ್ಪಾನ್ಸರ್ ಸರಿ ಇಲ್ಲ, ಕಂಪನಿ ಸರಿ ಇಲ್ಲ, ಪುನಃ 3 ಬೆರಳು ನೋಡಿ ನಿಮ್ಗೆ ತೋರಿಸ್ತಾ ಇದ್ದ ಸರಿ ಇಲ್ಲ, ಅವರಲ್ಲ ಸರಿ ಇಲ್ಲ, ನಾವು ಸರಿ ಇಲ್ಲ, ಮೂರ್ ಜನ ನಮ್ಗೆ, ಇವರೆಲ್ಲ ಅವ್ರಿಗೆ ತೋರಿಸೋದು ಒಂದೇ ಬೆರಳು, 3 ನಮಗ್ ತೋರಿಸ್ತಾ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಯಾವಾಗಲೂ ಸಂತುಷ್ಟ ಜನರಿಗೆ ಸಂಬಂಧ ಬೆಳೆಸಿಕೊಳ್ಳಿ, ಯಾವಾಗಲೂ ಯಶಸ್ವಿ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದು ಅವರ ಸಲಹೆ ಪಡೆಯಿರಿ. ಯಾವಾಗಲೂ ಪುಟ್ಟ ಕಾರ್ಯಗಳಿಗಾಗಿಯೂ ಇತರರಿಗೆ ವಂದನೆ ಸಲ್ಲಿಸನ್ನು ಮರೆಯಬೇಡಿ. ತುಂಬಾ ಜನಕ್ಕೆ ಇದೊಂದು ಅಭ್ಯಾಸನೇ ಇಲ್ಲ. ನೀವು ಯಾವುದೇ ಸಣ್ಣ ಕೆಲಸ ನಿಮ್ಗಾದ್ರೂ ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಾನು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕಂಪ್ಯೂಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಈ ಮೊಬೈಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಜಸ್ಟ್ ಒಂದು ಯೋಚನೆ ಮಾಡಿ, ಅದು ಇಲ್ಲ ಅಂದ್ರೆ ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಯು ಹ್ಯಾವ್ ಟು ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಧನ್ಯವಾದಗಳು, ಥ್ಯಾಂಕ್ ಯು, ವಂದನೆಗಳು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದ್ರೆ ಕೃತಜ್ಞರಾಗ್ಬೇಕು ನಾವು ಯಾವಾಗ್ಲೂ. ಓಕೆ, ವಂದನೆ ಸಲ್ಲ ಮರೆಯಬೇಡಿ. ನಮ್ಮ ಕುಟುಂಬದ ಸದಸ್ಯರ ಬಗ್ಗೆಯೂ ಕೃತಜ್ಞರಾಗಿರಿ. ಮನೆಯಲ್ಲಿ ನಮ್ಗೆ ಅಡಿಗೆ ಮಾಡಿ ಕೊಡ್ತಾರೆ, ಬೆಳಿಗ್ಗೆ ಟಿಫನ್ ಮಾಡಿ, ನೋಡಿ ಈಗ ಟೀ ಮಾಡಿ ಕೊಟ್ರು, ಥ್ಯಾಂಕ್ಸ್. ಅಟ್ಲೀಸ್ಟ್ ಅವರಿಗೆ ದಿನಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಏನೋ ಬೇಜಾರು, ನಾವು ಮನಸ್ಸಲ್ಲೇ ಓ ಥ್ಯಾಂಕ್ ಯು ವೆರಿ ಮಚ್ ಹೇಳ್ಬೋದಲ್ಲ. ನಮ್ಗೆ ಯಾರು ಟೈಮಿಗೆ ತಂದು ಯಾರು ಕೊಡ್ತಾರೆ? ಬೆಳಿಗ್ಗೆ ಅವ್ರು ಬೇಗ ಹೇಳ್ಬೇಕಲ್ಲ, ಎದ್ದೆಲ್ಲ ಮಾಡ್ಬೇಕಲ್ಲ, ಅಡಿಗೆ ಮಾಡ್ತಾರೆ ಅದೆಲ್ಲ. ವಿ ಹ್ಯಾವ್ ಟು ಅವ್ರ ಬಗ್ಗೆನೂ ಇರ್ಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ನಮ್ಮ ಸ್ಟಾಫ್ ಅವ್ರು ಹೇಳ್ತಾರೆ, ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಟಿಫನೇ ಇಲ್ಲ ಸರ್ ನನಗೆ, ನಾನು ಬ್ರೆಡ್ ತಿಂದು ಬರೋದು ಹೇಳ್ತಾಳೆ ಪಾಪ. ಯಾಕೆಂದ್ರೆ ಅವರ ಮನೆದು. ಇದನ್ನ ನಾವು ಸರಿಯಾಗಿ ಥಿಂಕ್ ಮಾಡ್ಬೇಕಾಗಿದೆ. ಕೃತಜ್ಞರಾಗಿರಿ. ನಾವು ಕಟಿಬದ್ಧರಾಗಿದ್ದಲ್ಲಿ ಬಹಳಷ್ಟನ್ನು ಪಡಿತೀವಿ. ನಾವು ಕಟಿಬದ್ಧರಾಗಿದ್ದಲ್ಲಿ ಬಹಳಷ್ಟನ್ನು, ಎಷ್ಟಂತಿಲ್ಲ ಬಹಳಷ್ಟನ್ನು ಪಡೆಯುವಿರಿ. ಸೂಕ್ತ ಜನರಿಗೆ ಸೂಕ್ತ ಸಮಯದಲ್ಲಿ ಪ್ಲಾನ್ ತೋರಿಸುವುದರಿಂದಲೇ ಡೈಮಂಡ್ಗಳು ಯಶಸ್ವಿಯಾಗಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ಜನರಿಗೆ ಪ್ಲಾನ್ ತೋರಿಸುವುದರಿಂದಲೇ ಜನ ಯಶಸ್ವಿಯಾಗಿದ್ದಾರೆ. ವಿಜೇತರು ಯಾವಾಗಲೂ ಹಂತ ಹಂತವಾಗಿ ಗುರಿಯತ್ತ ಹೆಜ್ಜೆ ಇಡುತ್ತಾರೆ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವು ನಮ್ಮದೇ ಕಾರ್ಯವನ್ನು ನಮ್ಮದೇ ಇಚ್ಛೆಯಿಂದ ನಡೆಸಿದಾಗ ಯಶಸ್ಸು ಗಳಿಸುತ್ತೇವೆ. ಇನ್ನೂ ಆರಂಭಿಸಿದ ಕಾರ್ಯಗಳನ್ನು ಪೂರ್ಣಗೊಳಿಸುವುದೆಂತು? ಕೆಲಸನೇ ಸ್ಟಾರ್ಟ್ ಮಾಡಲಿಲ್ಲ, ಪೂರ್ಣ ಹೇಗೆ ಮಾಡೋದು? ಹೋಮ್ ಮೀಟಿಂಗೇ ಕಲಿಲ್ಲ, ಇನ್ನು ಪೂರ್ಣ ಹೇಗೆ ಮಾಡೋದು? ಒನ್ ಮೀಟಿಂಗೇ ಕೊಡುವುದಿಲ್ಲ, ಪೂರ್ಣ ಹೇಗೆ ಮಾಡೋದು? ಮಾರ್ಕೆಟಿಂಗ್ ಪ್ಲಾನೇ ಗೊತ್ತಿಲ್ಲ, ಪೂರ್ಣ ಹೇಗೆ ಮಾಡೋದು? ವಿಜೇತರೆಂದು ತಾಳ್ಮೆಗೆಡುವುದಿಲ್ಲ. ಅಸಫಲ ವ್ಯಕ್ತಿಗಳು ಕಾರ್ಯಾರಂಭ ಮಾಡುವುದಿಲ್ಲ. ಕ್ವಿಟ್ಟರ್ಸ್ ನೆವರ್ ಸಕ್ಸಸ್. ಅಸಫಲ ವ್ಯಕ್ತಿಗಳು ಕಾರ್ಯಾರಂಭ ಮಾಡುವುದಿಲ್ಲ. ಅವರು ನಕಾರಾತ್ಮಕ ವಿಚಾರ ಇರುವ ಜನರಿಂದ ಸಲಹೆ ಪಡೆಯುತ್ತಾರೆ. ನೋಡಿ, ಯಾಕೆ ನಾವ್ ಹೇಳುದು ಅವ್ರು ಬರ್ಲಿಲ್ಲ, ಅವ್ರ ಮೀಟಿಂಗ್ ಅಟೆಂಡ್ ಮಾಡೋದು? ಅವ್ರು ಯಾರ ಹತ್ರ ಕೇಳ್ತಾರೆ? ಅವ್ರಿಗೆ ಈ ಬಿಸ್ನೆಸ್ ಗೊತ್ತಿಲ್ಲವ್ರ ಹತ್ರ ಹೋಗಿ ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ? ನಿನಗೇನು ಬೇರೆ ಕೆಲಸ ಇಲ್ವಾ ಮಾರೆ? ಆ ಶೆಟ್ರಿಗಂತೂ ಬೇರೆ ಕೆಲಸ ಇಲ್ಲ, ಬೆಳಿಗ್ಗೆ ಎದ್ದು ಮೀಟಿಂಗ್. ನಿನಗೂ ಬೇರೆ ಕೆಲಸ ಇಲ್ವಾ? ಒಂದೊಮ್ಮೆ ಕಾರ್ಯಾರಂಭ ಮಾಡಿದರು ತಮ್ಮ ಅಭ್ಯಾಸ ಬಲದಿಂದ ಅದನ್ನು ಅರ್ಧದಲ್ಲೇ ನಿಲ್ಲಿಸಿ ಬಿಡುತ್ತಾರೆ. ಏನೋ ಒಂದು ಹೇಳಿ ಮಾಡ್ತಾರೆ, ಆದ್ರೆ ಅವ್ರದ್ದು 70% ನೆಗೆಟಿವ್ ಇರುವುದರಿಂದ ಅದು 1 ತಿಂಗಳು 2 ತಿಂಗಳಲ್ಲೂ ಅವ್ರು ಡಿಎಕ್ಷನ್ ಬಿಟ್ಟು ಹೋಗಿ ಬಿಡ್ತಾರೆ. ನಾವೇನ್ ತಿಳ್ಕೊಳ್ತೀವಿ, ಓ ಅವನಿಗೇನ್ ಮಾರೆ ಬಿಸ್ನೆಸ್ ಮಾಡ್ಲಿಲ್ಲ ಅಂತ. ಸ್ವರ್ಗ ಎಲ್ಲರಿಗೂ ಬೇಕು. ಯಾರಿಗೆಲ್ಲ ಸ್ವರ್ಗ ಬೇಡ? ಕೈ ಎತ್ತಿ. ಸ್ವರ್ಗ ಎಲ್ರಿಗೂ ಬೇಕು, ಆದರೆ ಅದಕ್ಕಾಗಿ ಸಾಯಬೇಕಾಗುತ್ತದೆ. ಸ್ವರ್ಗ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸಾಯಬೇಕಾಗುತ್ತದೆ. ಸಾಯ್ಲಿಕ್ಕೆ ಯಾರಾದ್ರೂ ರೆಡಿ ಇದ್ದಾರಾ? ಯಾರು ರೆಡಿ ಇಲ್ಲ. ಮತ್ತೆ ಹೇಗೆ ಸ್ವರ್ಗ ಸಿಗುವುದು? ಆದ್ದರಿಂದ ಯಶಸ್ಸಿನ ನಂತರ ದೊರೆಯುವ ಆನಂದ ಅನುಭವಿಸಬೇಕಾಗಿದ್ದಲ್ಲಿ, ಇದರಲ್ಲಿ ನಿಮ್ಗೆ ಫಾರಿನ್ ಟ್ರಿಪ್ ಇದೆ, ಇಂಡಿಯನ್ ಟ್ರಿಪ್ ಇದೆ,
ನಿಮ್ಗೆ ಬೇಕಾದ 1 ಲಕ್ಷ ಪ್ರತಿ ತಿಂಗಳು ಇನ್ಕಮ್ ಬರ್ತದೆ. ನೀವು THIP ಗೆ ಹೋಗ್ಬಹುದು, ನಿಮ್ಗೆ ಎಂಜಾಯ್ಮೆಂಟ್ ಮಾಡ್ಬೋದು, ಮನೆ ಕಟ್ಟು ಎಲ್ಲ ಕರೆಕ್ಟ್. ಆದ್ರೆ ಮೊದಲು ಕಠಿಣ ಪರಿಶ್ರಮ 5 ವರ್ಷ ಮಾಡ್ಬೇಕು. ಅದು ಮಾಡ್ಲಿಕ್ಕೆ ಜನ ರೆಡಿ ಇಲ್ಲ. ಇತರರೊಂದಿಗೆ ಸಂಭಾಷಿಸುವಾಗ ಅವರ ದೃಷ್ಟಿಯನ್ನು ಸಂಧಿಸಿ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತನಾಡುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು. ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮಿತ್ರರೇ, ಇತರರು ಮಾತನಾಡುವಾಗ ಗಮನವಿಟ್ಟು ಕೇಳ್ಬೇಕು. ನಾವೇನ್ ಮಾಡ್ತೀವಿ, ನಮ್ದೇ ಹೇಳ್ತಾ ಹೋಗ್ತೀವಿ, ಅವ್ರದ್ದು ಕೇಳುವುದಿಲ್ಲ ನಾವು. ಚರ್ಚೆಯ ವಿಷಯವನ್ನು ಬದಲಿಸಬೇಡಿ, ಅದನ್ನೇ ಮುಂದುವರಿಸಿ. ಅವಸರ ತೋರಿಸಬೇಡಿ. ಜನರ ಕನಸುಗಳನ್ನು ಗುರುತಿಸಲು ಪ್ರಯತ್ನಿಸಿರಿ. ಆ ಕನಸುಗಳ ಬಗ್ಗೆನೇ ಚರ್ಚಿಸಿರಿ. ಈ ಮೂಲಕ ಜನರ ವಿಶ್ವಾಸ ಗಳಿಸಲು ನಮಗೆ ಸಾಧ್ಯವಾಗುತ್ತದೆ. ನಾವು ಮೀಟಿಂಗ್ ನಲ್ಲಿ ಜನರ ಉದ್ದೇಶಿ ಮಾತನಾಡುವಾಗ ಯಾವಾಗಲೂ ದೃಷ್ಟಿ ಅವರ ಕಡೆಗಿರಲಿ. ಲೀಡರ್ಶಿಪ್ ಫೌಂಡೇಶನ್ ಸಿಸ್ಟಮ್ ನ 8 ಹಂತಗಳನ್ನು ನೀವು ಪದೇ ಪದೇ ಪಾಲಿಸುತ್ತಿದ್ದಲ್ಲಿ ಈ ಉದ್ಯಮ ನಮ್ಮ ವಿಶ್ವಾಸ ಹೆಚ್ಚಿಸುವುದು. ಆಗ ನಾವು ಯಶಸ್ಸು ಗಳಿಸುವುದಕ್ಕೆ 100ಕ್ಕೆ 100 ಗ್ಯಾರಂಟಿ. ಇದೇ ಅನನ್ಯ ಬಿಸ್ನೆಸ್. ಸೊ ಆದ್ರಿಂದ ಇವತ್ತಿಗೆ ಇದನ್ನ ಇಲ್ಲಿಗೆ ಮುಗಿಸ್ಬಿಟ್ಟು 41 ಜನ, ಯಾಕಂತ ಹೇಳಿದ್ರೆ ಹೊರಗೆ ಹೋದ್ರು ಅವರು. ಏನೋ ಫೋನ್ ಬಂತು ಅಥವಾ ಏನೋ ಅಡಿಗೆ ಮನೇಲಿ ಏನೋ ಇಟ್ಟಿದ್ದಾರೆ, ನಮ್ಗೆ ಗೊತ್ತಾಗ್ತದೆ ಈಗ. ಸೊ ಹೋದವ್ರು ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಮೊದ್ಲೇ ಹೇಳಿದೆ, ಹೌದಾ? ಯಾರು ಓಪನ್ ಬರ್ಲಿಕ್ಕೆ ಆಗುದಿಲ್ಲ, ಲಾಕ್ ಆಗಿದೆ. ಬೀಗ ಹಾಕಿದ ನಂತರ ಹೇಗೆ ಬೀಗದ ಕೈ ನಮ್ಮ ಹತ್ರ ಇದೆ, ಇಲ್ಲಿ ನೀವು ಓಪನ್ ಮಾಡೋದು ಹೇಗೆ? ಮೊದ್ಲಾದ್ರೂ ವೈಟಿಂಗ್ ಲಿಸ್ಟ್ ಅಲ್ಲಿ ಅವ್ರು ಬಂದಾಗ ಗೊತ್ತಾಗ್ತಿತ್ತು, ಅದು ಇಲ್ಲ. ಈಗ ವೈಟಿಂಗ್ ಲಿಸ್ಟ್ ಅನ್ನು ಬಂದ್ ಮಾಡಿರ್ತೀವಿ. ಸೊ ಓಕೆ, ಈಗ ನಾನು ನಿಮ್ಗೆ ಓಪನ್ ಮಾಡ್ತೀನಿ. ಈಗ ನಿಮ್ಮ ಅಭಿಪ್ರಾಯ ನೀವು ತಿಳಿಸಬಹುದು. ಈ ಬಿಸ್ನೆಸ್ ಅನ್ನ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ. ಏನಾಯ್ತು ಇದಕ್ಕೆ? ಅಯ್ಯೋ ಕತೆ. ಓಕೆ, ಓಪನ್ ಮಾಡಿದ್ದೀನಿ ನೋಡಿ, ಮಾತಾಡ್ಬೋದು. ಎನಿಬಡಿ? ಹಲೋ. ಹಲೋ, ಗುಡ್ ಹೇಳಿ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ನಾನು ಒಂದು ಹೇಳುದು ಈಗ ಡಿಫರೆಂಟ್ ಫಸ್ಟ್ ಮೀಟಿಂಗ್ ಅಂತ ಹೇಳ್ಬೋದು ಸರ್. ಲಾಕ್ ಮಾಡಿದ್ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ನೋಡಿ? ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದು ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ ಸರ್. ಸಮಸ್ಯೆ ಇಲ್ಲ. ಅಂದ್ರೆ ಬೀಗ ಹಾಕ್ಬಿಟ್ಟಿರ್ತೀವಿ ಅಲ್ಲ, ಸಮಸ್ಯೆನೇ ಪ್ರಶ್ನೆನೇ ಇಲ್ಲ ಅದ್ರಲ್ಲಿ. ಈಗ ಇದು ಅದ್ರಲ್ಲಿ ನೀವ್ ಹೇಳ್ಬೇಕು, ಇದು ಒಳ್ಳೇದಾ ಕೆಟ್ಟದ್ದಾ ಇದು, ಅಥವಾ ಮಾಡೋದು ಬೇಡವಾ, ನೀವ್ ಹೇಳ್ಬೇಕು. ಎಷ್ಟು? 5 ವರ್ಷ ಆಯ್ತು. ಹಾ, ಹೇಳಿ. ಓಪನ್ ಮಾಡಿದ್ರೆ ಎಲ್ರಿಗೂ ಸರ್? ಓಪನ್ ಇದೆ, ಮಾತಾಡ್ಲಿ ಸರ್. ಹಾ, ನನ್ನ ಪ್ರಕಾರ ಒಳ್ಳೇದೇ ಸರ್. ನನ್ನ ಪ್ರಕಾರ ಒಳ್ಳೇದು. ಒಳ್ಳೇದಿದೆ ಅಲ್ಲ? ನಿಮ್ ಪ್ರಕಾರ ಒಳ್ಳೇದಿದೆ. ಒಂದು ಅದೇ ಸರ್, 7 10 ತನಕ ಅವಕಾಶ ಕೊಡ್ಬೇಕು. ಹಾ, ಅದೇ 7-10 ತನಕ ಕೊಟ್ಟಿದೀವಿ ನಾವು. 7-10 ತನಕ ಕೊಟ್ಟಿದೀವಿ, ಅವರಿಗೆ ಚಾನ್ಸ್ ಕೊಟ್ಟಿದೀವಿ. ಆದ್ರೂ ಅವ್ರು ಓಪನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಇದು ಮೋಸ್ಟ್ಲಿ ಓಪನ್ ಆಗ್ಲಿಲ್ಲ ಕಾಣುತ್ತದೆ. ಹೇಳಿದ್ರೆ 1 ನಿಮಿಷ, 40ಕ್ಕೆ ಬಂದ್ಬಿಟ್ಟಿದೆ. ಎಸ್, ಮಾತಾಡಿ ಸರ್. ಹಲೋ, ಗುಡ್ ಮಾರ್ನಿಂಗ್. ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದಾರೆ, ಈಗ ಲಾಕ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಸಹ ಬುದ್ಧಿ ಬರೋದಿಲ್ಲ ಅಂದ್ರೆ ಏನ್ ಹೇಳೋದು ಸರ್? ಕರೆಕ್ಟ್. ಬರೋದಿಲ್ಲ ನೀವು ಹೇಳಿ, ಆದ್ರೂ ಸಹ ಇಲ್ಲ ಜನ. ಇಲ್ಲ ಅಲ್ಲ? ಓಕೆ, ಈಗ ನಾವು ಅದಕ್ಕೆ ವರಿ ಮಾಡುವ ಅಗತ್ಯ ಇಲ್ಲ. ನೀವು ಹೇಳಿದ, ಈಗ ನಾನು ಹೇಳಿದ್ನಲ್ಲ, ಅದು ನಕಾರಾತ್ಮಕ ಇದ್ದವರಿಗೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಓನ್ಲಿ ಸಕಾರಾತ್ಮಕದವ್ರು ಮಾತ್ರ ಮಾಡ್ತಾರೆ, ನಕಾರಾತ್ಮಕ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಓಕೆ, ಥ್ಯಾಂಕ್ ಯು ಅನಂತ್ ಶೆಟ್ಟಿ ಅವರೇ, ನಿಮ್ಮ ಸಜೆಷನ್ ಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ, ಮಾಡಿ ಸರ್, ಯಾರಾದ್ರೂ ಇದ್ರಿ ಮಾಡ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ವೆಲ್ಕಮ್ ಸರ್. ಒಳ್ಳೆಯ ಇದನ್ನೇ ಮಾಡಿದೀರಾ. ಲಾಕ್ 7-10 ನಂತರ ಯಾರು ಜಾಯಿನ್ ಆಗ್ಲಿಕ್ಕೆ ಆಗದೆ ಇದ್ದಿದ್ದು ಒಳ್ಳೇದೇ ಸರ್. ಆದ್ರೆ ಯಾವ್ದಾದ್ರು ಕಾಲ್ಸ್, ಏನೋ ಒಂದು ಅರ್ಜೆನ್ಸಿನೋ ಯಾವ್ದೋ ಕಾಲ್ ಬಂದಾಗ ಹೊರಗೆ ಹೋದ್ರೆ ಮತ್ತೆ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಅದ್ರಲ್ಲಿ ಆಗ್ತದೆ ನಿಮ್ಗೆ. ನೀವೇನ್ ಮಾಡ್ಬೇಕು, ಝೂಮ್ ಟಚ್ ಮಾಡ್ಲಿಕ್ಕೆ ಹೋಗ್ಬಾರ್ದು.
ಝೂಮ್ ನಿಮ್ಮ ಹತ್ರನೇ ಇರ್ಬೇಕು. ಝೂಮ್ ಇದ್ದಾಗಲೇ ನೀವು ಓಪನ್ ಮಾಡಬಹುದು. ಓಕೆ ಝೂಮ್ ಆಪ್ ಇಸ್ ಅದರಲ್ಲಿ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ಝೂಮ್ ಆಪ್ ಅನ್ನ ಆಫ್ ಮಾಡಿ ಅಲ್ಲಿಗೆ ಹೋಗ್ತಾರೆ, ಅವಾಗ ಅದು ಪುನಃ ನಿಮ್ಗೆ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಡೈರೆಕ್ಟ್ Zoom- ಮಾತಾಡಿದ್ರೆ ಆಗಲ್ಲ ಅಲ್ಲ? ಡೈರೆಕ್ಟ್ ಮಾತಾಡಿದ್ರೆ ಏನೂ ಆಗುದಿಲ್ಲ. ಓಕೆ ಡೈರೆಕ್ಟ್ ಸೊ ಮಾತಾಡ್ಬೋದು. ಅದು ಹಾ ಒಳ್ಳೇದೇ ಸರ್. ಯಾಕೆಂದ್ರೆ ಒಂದು ಶಿಸ್ತು, ಯಾಕೆಂದ್ರೆ ಅದು ನಮ್ಮನ್ನ ನಾವು ಇದು ಮಾಡಿದಾಗೆ ಆ ಟೈಮಿಗೆ ಇರ್ಬೋದು, ಈ ಒಂದು ಮೀಟಿಂಗಿಗೆ ಇರ್ಬೋದು, ನಮ್ಮ ರೆಸ್ಪೆಕ್ಟ್ ಅನ್ನ ನಾವು ಸೂಚಿಸೋದು. ಅದು ಏನು ಅಂತ ಹೇಳಿದ್ರೆ, ಏನೋ ಬೇಕಾಬಿಟ್ಟಿ ಎಷ್ಟೊತ್ತಿಗೋ ಬರೋದು, ಏನೋ ಮಾಡೋದು, ಅದು ಸರಿ ಇಲ್ಲ ಸರ್. ಎಲ್ಲದಕ್ಕೂ ಕೂಡ ಸಿಸ್ಟಮ್ ಇದೆ ಅಲ್ವಾ, ನಾವು ಸಿಸ್ಟಮ್ ಅನ್ನ ಫಾಲೋ ಮಾಡೋರು. ಹಾಗಾಗಿ ಇದು ಸ್ವಾಗತಾರ್ಹ ಸರ್. ಇದನ್ನ ಮಾಡಿದ್ದು ಒಳ್ಳೇದಾಯ್ತು. ಅದೇ ಒಂಚೂರು ಏನೋ ಯಾವ್ದೋ ಈಗ ನೋಡಿ ಅರ್ಜೆಂಟ್ ಏನೋ ಕಾಲ್ಸ್ ಬಂದ್ಬಿಡ್ತು ಅಂದ್ರೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅಷ್ಟೇ. ನಾವು Okay. ರಿಸೀವ್ ಮಾಡ್ಲೇಬೇಕು ಅಂದಾಗ ನೀವು ಹೇಳ್ದಾಗೆ ನಾವು ಝೂಮ್ ಅನ್ನ ಹಾಗೆ ಆನ್ ಇಟ್ಬಿಟ್ಟು ಕಾಲ್ ರಿಸೀವ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಗುದಿಲ್ಲ. ಥ್ಯಾಂಕ್ ಯು ಸರ್. ಒಳ್ಳೇದು ಸರ್, ಹೀಗೆ ಇರ್ಲಿ ಸರ್. ಓಕೆ, ಆನಂದ್ ಮಸ್ಲಿ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆನಂದ್ ಮಸ್ಲಿ ಅವ್ರು, ಗುಡ್ ಮಾರ್ನಿಂಗ್. ಓಪನ್ ಆಗ್ತಾ ಇಲ್ವಾ? ಜಸ್ಟ್ 1 minute. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಗುಡ್ ಮಾರ್ನಿಂಗ್ ಮೈ ಡಿಎಕ್ಸನ್ ಫ್ಯಾಮಿಲಿ. ಸರ್ ಇದು ನಾವು ಅನಿವಾರ್ಯ ಸರ್. ನಾವು ಕೆಟ್ಟವರಾಗ್ಲಿಕ್ಕೆ ಯಾವಾಗ ರೆಡಿ ಆಗ್ತೀವಿ ಅವಾಗ ಮಾತ್ರ ನಾವು ಸರಿಯಾದ ಹಾದಿ ಒಳಗದೀವಿ ಅಂತ ಅರ್ಥ. ಅಲ್ಲಿವರೆಗೂ ಏನು ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ಇಂಟ್ರೆಸ್ಟ್ ಇದ್ರೆ ಬರ್ಲಿ, ಇಲ್ಲ ಅಂದ್ರೆ ಬಿಟ್ಬಿಡ್ಲಿ. ಇಂಟ್ರೆಸ್ಟ್ ಇದ್ದವ್ರು ಅಷ್ಟೇ ಬರ್ಲಿ ನಮಗ. ನಮಗ್ 10 ಜನ ಬರ್ಲಿ ಸಾಕು, ಅವ್ರು ಉದ್ಧಾರ ಆದ್ರೆ ಸಾಕು. ನಮಗ ಉಳ್ದವ್ರು ನಾವ್ ಯಾಕೆ ತಿಳಿ ಕೆಡಿಸ್ಕೋಬೇಕು? ಇಷ್ಟ ಇದ್ರೆ ಬರ್ತಾರ, ಇಲ್ಲ ಅಂದ್ರೆ ಬಿಟ್ಬಿಡ್ಲಿ. ಸುಮ್ನೆ ಬೇಕಾಬಿಟ್ಟಿ ಆಮೇಲೆ ಯಾವಾಗೋ ಮಧ್ಯದಲ್ಲಿ ಬರುದು, ಯಾವಾಗೋ ಹೋಗಿ ಬಿಡುದು, ಇದೆಲ್ಲ ಬೇಡ ಅಂತ. ಇದು ಬ್ಯಾಡ್ರಿ, ಅದು ಬೇಡ. ನಮ್ಗೆ ಯಾಕೋ ಬೇಡ ಆಗ್ಯದ, ಯಾವಾಗೋ ಬೇಡ ಆಗ್ಯದ. ನಾವ್ ಹೇಳಿದ್ರೆ ಏನಾಗ್ತದೆ, ಏನಪ್ಪಾ ಮಸಳಿ ಅವ್ರು ಹಿಂಗ್ ಹೇಳ್ತಾರ ಅಂತ ಹೇಳಿ ಅನಿಸ್ತದ. ನಾನಂತೂ ನೋಡ್ರಿ, ಬೇರೆಯವ್ರು ನನ್ನ ಬಗ್ಗೆ ಏನ್ ತಿಳ್ಕೊತಾರ ಅನ್ನೋದ್ರ ಬಗ್ಗೆ ನಾ ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತ ಕೇಳಿದ್ರೆ ನನಗೆ ಬೇರೆಯವ್ರ ಬಗ್ಗೆ ಯಾವತ್ತೂ ಕೆಟ್ಟ ಅಭಿಪ್ರಾಯ ಇಲ್ಲ. ಬೇರೆಯವ್ರಿಗೆ ತೊಂದರೆ ಕೊಡ್ಬೇಕು, ಅವ್ರಿಗೆ ಸುಳ್ಳು ಹೇಳ್ಬೇಕು, ಮೋಸ ಮಾಡ್ಬೇಕು, ಯಾವ್ದೂ ಇಲ್ಲ ನಮ್ಮ ತಲೆ ಒಳಗ. ಆದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡುವಾಗ ನಾವು ಅನಿವಾರ್ಯವಾಗಿ ಈ ರೀತಿ ಕೆಲವು ತತ್ವ ಸಿದ್ಧಾಂತಗಳನ್ನ ಪಾಲಿಸೋದು ಅನಿವಾರ್ಯ, ಪಾಲಿಸ್ಲೇಬೇಕು ನಾವು. 7 ಗಂಟೆ 10 ನಿಮಿಷ ಆದ ಕೂಡಲೇ ಬಂದ್ ಮಾಡ್ರಿ. ಯಾರು ಬರೋರು ಬರ್ತಾರ, ಬಿಡೋರು ಬಿಡ್ತಾರ. ಏನಿದೆ, ಯಾರು ಉಪಕಾರಕ್ಕೆ ಇಲ್ಲಿ ಬರಂಗಿಲ್ಲ. ಅವ್ರು ಯಾರು ಉಪಕಾರಕ್ಕೂ ಬರಲ್ಲ, ತಮ್ಮ ಉಪಕಾರಕ್ಕೆ ತಾವು ಬರ್ತಾರ. ಬೇಕಾದ್ರೆ ಬರ್ಲಿ, ಬೇಡಾದ್ರೆ ಬಿಡ್ಲಿ. ಸುಮ್ನೆ ಏನೋ ಒಂದೆರಡು ಮಾತು ಕೇಳ್ಕೊಂಡು ಹೋಗಿ ಬಿಡೋರಿದ್ರೆ ಏನ್ ಮಾಡೋದು, ತಗೊಂಡು ಏನ್ ಮಾಡೋದು ಹೇಳ್ರಿ? ಇದಕ್ಕೆ ಸೀರಿಯಸ್ನೆಸ್ ಬರಬೇಕು ಅಂದ್ರೆ ನಾವು ಅನಿವಾರ್ಯವಾಗಿ ಕೆಲವು ತತ್ವ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಬೇಕಾಗ್ತದೆ. ಇಲ್ಲ ಅಂದ್ರೆ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಆಡೋಂಬಾ ಕೆರ್ಸುನು ಬಾ ಅಂತ ತಿಳ್ಕೊಂಡು ಕೆಲಸ ಮಾಡೋರು ಎಂದೂ ಜೀವನದೊಳಗೆ ಉದ್ಧಾರ ಆಗುದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ಇದನ್ನ ತಗೊಂಡಂತ ತೀರ್ಮಾನವನ್ನ ಮುಂದುವರಿಸ್ರಿ. ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಾರು ಬೇಕಾದವ್ರು ಏನ್ ಬೇಕಾದ ಅನ್ನೋಲ್ರಕ್ಕ ನಿಮ್ಮ ಉದ್ದೇಶ ಚೆನ್ನಾಗಿದೆ ಅಂದ್ಮೇಲೆ ಮುಗಿದೋಯ್ತು. ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Okay, thank you. Okay, in anybody? ಓಕೆ, ಯಾರಾದ್ರೂ ನಿಮ್ಮ ಅಭಿಪ್ರಾಯ ಇದ್ರೆ ಹೇಳ್ಬಹುದು. ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದೀವಿ. ನಾಳೆಯಿಂದ ಬೇಗ 7:10 ಒಳಗಡೆ ಬನ್ನಿ. ಸೊ ನಿಮ್ಗೆ ಮೀಟಿಂಗ್ ಸಿಗ್ತದೆ. ಸೊ ಸೀರಿಯಸ್ ಆಗಿ ಇಡಿ, ಯಾಕಂದ್ರೆ ಸೀರಿಯಸ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಕೆಲವೊಂದು ಪಾಯಿಂಟ್ ಅನ್ನ ಹೇಳಿದೀವಿ ನಿಮ್ಗೆ. ಸೊ ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಉಳಿದ ಭಾಗವನ್ನು ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ಸರ್. ಇಲ್ಲಿ ಒಬ್ರು ಮೆಸೇಜ್ ಹಾಕಿದ್ದಾರೆ ಸರ್, ಚಂದ್ರಶೇಖರ್ ಅವರು. ಥ್ಯಾಂಕ್ ಯು ಸರ್. SS ಎಲ್ರಿಗೂ ಬೇಕು, ಆದ್ರೆ ಪರಿಶ್ರಮಕ್ಕಾಗಿ ಬೆಳಿಗ್ಗೆ 7 ಗಂಟೆಗೆ ಆಗಿಲ್ಲ. ಇದಕ್ಕೆ ಸರ್ಗದ ಉದಾಹರಣೆ ಕೊಟ್ಟಿದ್ದೀರಿ, ಎಲ್ರು ತಿಳ್ಕೊಳ್ಬೇಕಂತ. ನಮಸ್ಕಾರ ಅಂತ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ನಿಮ್ಗೆ ಅರ್ಥ ಆಗಿದೆಯಲ್ಲ, ಅದು ಸಾಕು. ಬೇಕೆ ನೀವು ಮಾಡೇ ಮಾಡ್ತೀರಿ, ನಿಮ್ಮ ಹತ್ರ ಆಗ್ತದೆ. ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕ್ಲೋಸ್ ಮಾಡೋಣ. ಓಕೆ, ಧನ್ಯವಾದ ಸರ್. ಬಹಳ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ರಿ ಸರ್. ಯಾಕಂದ್ರೆ ಎಲ್ಲಿ ತನಕ ನಾವು ಚೇಂಜ್ ಆಗುದಿಲ್ಲ, ನೀವು ಹೇಳಿದಾಗೆ ಬೇರೆಯವ್ರು ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದೇ ಇಲ್ಲ ಸರ್. ಅಂದ್ರೆ ಲೀಡರ್ ಅಂದ್ರೆ ಹೇಳಿದಾಗೆ ನಮ್ಮನ್ನು ನಾವು ಲೀಡ್ ಮಾಡ್ಕೊಳ್ಬೇಕು ಮೊದ್ಲು, ನಂತರ ಬೇರೆಯವ್ರನ್ನ ಲೀಡ್ ಮಾಡೋದು. ಎಸ್ ಟ್ರೈನಿಂಗ್ ಅಲ್ಲಿ ಅದು ನಮ್ಗೆ ಇವತ್ತಿನ ಮೆಸೇಜ್ ಸರ್, ನಮ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.